ಶಾಂತವದನದೊಳು ಕಾಂತಿಯ ಸೂಸುವ ರವಿ ತೇಜನೆ ತೋಂಟದ ಸಿದ್ಧಲಿಂಗ ಶ್ರೀಗಳ ಪ್ರಿಯ ಶಿಷ್ಯನೇ ಭೈರನಟ್ಟಿಯ ಬೆಳಕು ಜಗದಲ್ಲಿ ನೀ ಹರಡಿದೆ ಪ್ರೀತಿ ಹಂಚಿ ದ್ವೇಷ ದೂರ ತಳ್ಳಿ ಎಂದು ಸಾರಿದೆ ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ ಕಾಯಕದಿ ಕೈಲಾಸವ ಕಾಣಿರೆವುದು ಸಾರಿದವ ಕಲೆಗಳ ಬೆಳೆಸಿ ಕನ್ನಡ ಉಳಿಸು ಮಹಾದೇವ ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ ಕನ್ನಡ ಕಂಪಿನ ಪರಿಮಳಕ್ಕೆ ಕಾರ್ಮೋಡ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. 2026ನೇ ಸಾಲಿನ ಶಿರೋಳದ ತೋಂಟದಾರ್ಯ ಮಠದ ರೊಟ್ಟಿ ಜಾತ್ರೆಯ ಇಂದಿನ ಒಂದು ಭಾಳಷ್ಟು ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದಿರುವಂಥದ್ದು. ತಾವೆಲ್ಲ ನೋಡ್ತಾ ಇರುವಂತೆ ಇಲ್ಲಿ 1 ಲಕ್ಷದಷ್ಟು ರೊಟ್ಟಿಗಳು ಎಲ್ಲ ವರ್ಗದ ಭಕ್ತರಿಂದ ಸಂಗ್ರಹವಾಗಿರುವಂಥದ್ದು. ಅಂತಹ ರೊಟ್ಟಿಯೊಂದಿಗೆ ಗರಿಂಡಿ, ಬಾಜಿ, ಬಾನ, ಅಗಸಿ ಚಟ್ನಿ ಇವೆಲ್ಲವನ್ನು ಸವಿಯೋದು ಅಂತಂದರೆ ಅದೊಂದು ಪ್ರಸಾದ, ಅದರ ಜೊತೆಗೆ ಪ್ರಸನ್ನತೆ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ನಮ್ಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಈ ಭಕ್ತರ ಸಹಯೋಗದೊಂದಿಗೆ ಅನೇಕ ತಾಯಂದಿರು ವರ್ಗ ವರ್ಣ ಎಲ್ಲವನ್ನು ಮೀರಿ ಮಾಡಿರ್ತಕ್ಕಂಥ ರೊಟ್ಟಿ, ಅದರ ಜೊತೆಗೆ ಎಲ್ಲ ಜಾತಿ ಜನಾಂಗದವರು ಒಂದೇ ಕಡೆ ಸೇರಿ ಉಣ್ಣುವ ಭಾವೈಕ್ಯದ ರೊಟ್ಟಿ ಜಾತ್ರೆ ಇದೊಂದು ಸಾಮರಸ್ಯದ ಸಂಕೇತ ಅನ್ನುವಂಥದ್ದು. ಅಂತಹ ಸಾಮರಸ್ಯದ ಸಂಕೇತ ಅದು ರೊಟ್ಟಿ ಜಾತ್ರೆ. ಇವತ್ತು ಅದು ಸಾಯಂಕಾಲ ರೊಟ್ಟಿ ಜಾತ್ರೆ ನಡೀತದೆ. ಅದಕ್ಕಿಂತ ಮೊದಲು ಜಂಗಮ ಪೂಜೆ ನಡೀತದೆ. ಆ ನಂತರ ಕಾರ್ಯಕ್ರಮ, ನಂತರದಲ್ಲಿ ನಡೀತಕ್ಕಂಥ ರೊಟ್ಟಿ ಜಾತ್ರೆಯಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಖಡಕ್ ರೊಟ್ಟಿ ಜಾತ್ರೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಆ ರೊಟ್ಟಿಯನ್ನು, ಕರಿಂಡಿ, ಬಾಜಿ, ಬಾನವನ್ನು ಸವಿದು ತಾವೆಲ್ಲ ದೇಸಿ ಆಹಾರ ಪದ್ಧತಿಗೆ ವಾಲ್ಬೇಕು ಅನ್ನುವಂಥದ್ದು ನಮ್ಮ ಪೂಜ್ಯ ಗುರುಗಳ ಇಚ್ಛೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದ್ಭಕ್ತರು ತಾವೆಲ್ಲ ಆಗಮಿಸಬೇಕು ಅಂಥೇಳಿ ಅವರೆಲ್ಲರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮತ್ತು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯದ ರಕ್ತ ಭಂಡಾರದ ಹಿಮ್ಸಿನ ವೈದ್ಯಾಧಿಕಾರಿಯಾದ ಡಾಕ್ಟರ್ ಕವಿತಾ ಭಂಡಾರಿ ಅವರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಈ ಒಂದು ಸಮಾರಂಭದ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಹಿರೇಮಠ್ ಅವರನ್ನು, ಅವರಿವರೆಲ್ಲದೆ ಮತ್ತು ಜಾತ್ರಾ ಕಮಿಟಿಯ ಉಪಾಧ್ಯಕ್ಷರಾದ ಶ್ರೀ ದ್ಯಾಮಣ್ಣ ತೆಗ್ಗಿ ಅವರನ್ನು ಹೃತ್ಪೂರ್ವಕ ಸ್ವಾಗತ ಮಾಡಿ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ. ಮಹೋದಯರನ್ನ ಸ್ವಾಗತಿಸಿದಂತ ಶ್ರೀ ಆರಾಧನಾ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ
ಶಾಂತಲಿಂಗ ಮಹಾಸ್ವಾಮಿಗಳಿಗೆ ಶ್ರೀ ರಂಜಾನ್ ಸರ್ ಶ್ರೀ ಎಂ ಕೋಡ್ಬಳಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಇಲ್ಲ ನಾ ಇಲ್ಲಿ ಮಾಡಿದಾಗ ಫಂಕ್ಷನ್ ಧನ್ಯವಾದಗಳು. ಹಾಗೆ ಡಾಕ್ಟರ್ ಮೊಹಮ್ಮದ್ ಉಮರ್ ಕ್ಷಮಿಸಬೇಕು, ಡಾಕ್ಟರ್ ಚಂದ್ರಶೇಖರ್ ಎಸ್ ನೀರಲಿಗೆ ಈ ಮಹನೀಯರಿಗೆ ಶ್ರೀ ನಿತೀಶ್ ಕುಬ್ಸಲ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಫೋಟೋ ಹೊಡ್ತಾರೆ. ಧನ್ಯವಾದಗಳು. ಹಾಗೆ ಡಾಕ್ಟರ್ ಮೊಹಮ್ಮದ್ ಉಮರ್ ಇವರಿಗೆ ಶ್ರೀ ರಂಜಾನ್ ಸಾಬ್ ನದಾಫಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಡಾಕ್ಟರ್ ಸಂಗಮೇಶ್ ಕಣ್ಣೂರ್ ಇವರಿಗೆ ನಿಹಾಲ್ ಕುಬ್ಸಲ್ ಇವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಹಾಗೆ ಡಾಕ್ಟರ್ ಕವಿತಾ ಕೆಮ್ಸ್ ಹುಬ್ಬಳ್ಳಿ ಈ ಮಹನೀಯರಿಗೆ ಶ್ರೀಮತಿ ಎಸ್ ಪಿ ಗಂಗೇರ್ ಮೇಡಮ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ಈ ವರ್ಷದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಹಿರೇಮಠ್ ಈ ಮಹನೀಯರಿಗೆ ಶ್ರೀ ನಿತೀಶ್ ಕುಬ್ಸಲ್ ಅವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಜಾತ್ರಾ ಕಮಿಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದ್ಯಾಮಣ್ಣ ತೆಂಗಿ ಇವರಿಗೆ ಶ್ರೀ ರಂಜಾನ್ ಸಾಬ್ ನದಾಫಿ ಅವರು ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದಾರೆ. ಧನ್ಯವಾದಗಳು. ಮಾಲಾರ್ಪಣೆಯನ್ನು ಸ್ವೀಕರಿಸಿದಂತ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಮಹನೀಯರಿಗೂ ಮಾಡಿದಂತ ಎಲ್ಲ ಗಣ್ಯಮಾನ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಎಸ್ ನೀರಲ್ಗಿ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ. ಶ್ರೀ ಗುರುಗಳು ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯಕ್ಕೆ ಅವರ ಆಶೀರ್ವಾದವನ್ನು ಪಡೆಯುತ್ತಾ ವೇದಿಕೆ ಮೇಲೆ ಹಾಸನಲ್ಲಿರುವ ಎಲ್ಲ ಗಣ್ಯರು ಮತ್ತು ಶಿರೋಳದ ಸಮಸ್ತ ಗುರು ಹಿರಿಯರಿಗೆ ವಂದಿಸುತ್ತಾ ಇವತ್ತು ನಮ್ಮ ಭಾಗದ ಅತ್ಯಂತ ಸುಪ್ರಸಿದ್ಧ ರೊಟ್ಟಿ ಜಾತ್ರೆ ಈ ಶಿರೋಳ ಜಾತ್ರೆ ಭಾಳ ಚಂದ. ಸಣ್ಣ ಹುಡುಗರು ಇದ್ದಾಗಿನಿಂದ ಕೇಳ್ಕೊತ ಬಂದಿದ್ವಿ. ಬಟ್ ಈ ವರ್ಷ ನಮಗೆ ಇದ್ರೊಳಗೆ ಭಾಗವಹಿಸೋಕ್ಕೆ ಅವಕಾಶ ಸಿಕ್ತು. ಗುರುಗಳ ಈ ಭಾಗಕ್ಕೆ ಕೊಟ್ಟಂಥ ಸೇವೆ ಆಗಲಿ, ಇಲ್ಲಿ ಮಾಡಿದಂಥ ಎಲ್ಲ ಫೆಸಿಲಿಟೀಸ್, ಈ ಮಠದ್ದಾಗಲಿ ಈ ಸ್ಕೂಲ್ಸ್ ಆಗಲಿ ಭಾರಿ ಪ್ರಶಂಸಾರ್ಹಂಥ ಕಾರ್ಯಗಳಿವೆಲ್ಲವೂ ಈ ಹಳ್ಳಿಯಲ್ಲಿ, ಅಂದರೆ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಇದನ್ನೆಲ್ಲನೂ ಮಾಡುತ್ತಾ ಬಂದಿರುವ ಈ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯಾದಂಥ ಈ ದೊಡ್ಡದಾದ ಮಠದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ನಮಗೆ ಇವತ್ತೊಂದು ಅವಕಾಶ ಕಲ್ಪಿಸಿಕೊಟ್ಟ ಗುರುಗಳಲ್ಲಿ ಇವತ್ತು ವಂದಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತು ಹೇಳಬೇಕಂದ್ರೆ, ಈ ಜಾಗ ನಮಗೆ ಯಾವುದೂ ಹೊಸದಲ್ಲ. ನಾವು ಎಲ್ಲ ಇಲ್ಲೇ ಪಕ್ಕದವರು ಹುಟ್ಟು ಬೆಳೆದವರು, ಬದಾಮಿ ತಾಲೂಕು ಜಾಲಿಯಾಳದವ್ರು. ನಾವು 2009-10 ಪ್ರವಾಹ ಬಂದಾಗಿಲ್ಲೇ ನಾವು KMC ಹುಬ್ಬಳ್ಳಿಯಿಂದ ಬಂದು ಫ್ಲಡ್ ರಿಲೀಫ್ ಕ್ಯಾಂಪ್ ಅಂತ ಮಾಡಿದ್ವಿ. ಒಂದು 3 ದಿವಸ ಇಲ್ಲೇ ಇದ್ದು, ಇಲ್ಲೇ ಎಲ್ಲರ ಮನೆಯಾಗ ಊಟ ಮಾಡಿ ಪ್ರವಾಹ ಪೀಡಿತರಿಗೆ ಒಂದು ಅನುಕೂಲ ಆಗುವಂಥ ಕ್ಯಾಂಪ್ ಮಾಡಿದ್ವಿ. ಈಗ ಮತ್ತೆ ಒಂದು ಆಲ್ಮೋಸ್ಟ್ ಒಂದು 15 ವರ್ಷ ಆದ್ಮೇಲೆ ವಾಪಸ್ ಶಿರೋಳಕ್ಕೆ ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋಕ್ಕೆ ಬರುವಂಗೆ ಒಂದು ಪ್ರಸಂಗ ಒದಗಿಸಿಕೊಟ್ಟಿದ್ದು ನಮ್ಮ ಭಾಗ್ಯ ಅದು.
ಬದಾಮಿ ಒಳಗೆ ಈ ಹಳ್ಳಿ ಜನಕ್ಕೆಲ್ಲರಿಗೂ ಅನುಕೂಲ ಆಗಲಿ. ಈಗ ನಾವು ದೊಡ್ಡ ದೊಡ್ಡ ಊರಿಗೆ ಹೋಗೋದಾಗತ್ತೆ, ಹುಬ್ಳಿ ಬೆಳಗಾವಕ್ಕೆ. ಈ ನಮ್ಮ ಜನಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಅನ್ಕೊಂಡು ಸಹ ಮನುಷ್ಯನವರು ಒಂದು 4-5 ಜನ ವೈದ್ಯರೆಲ್ಲರೂ ಸೇರಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದೇ ಸೂರಿನಡಿಯಲ್ಲಿ ಎಲ್ಲ ಫೆಸಿಲಿಟೀಸ್ ಸಿಗುವಂಥ ಆಗಲಿ ಅನ್ನೋ ಉದ್ದೇಶದಿಂದ ಆ ಆಸ್ಪತ್ರೆಯನ್ನು ಸ್ಟಾರ್ಟ್ ಮಾಡಿತ್ತು. ಆಸ್ಪತ್ರೆಯನ್ನಾಗ ನಮ್ಮದು ಪ್ರೈವೇಟ್ ಹಾಸ್ಪಿಟ್ಲ್, ಎಲ್ಲನೂ ಅಲ್ಲಿ ಫ್ರೀ ಅಂತೂ ಇರೋದಿಲ್ಲ. ನಮ್ಮದು ಖರ್ಚು ಮಾಡಲಿ, ಜೀವನ ನಡೀಲಿ ಅಂತ ಒಂದಿಟ್ಟು ರೊಕ್ಕ ಅಂತೂ ಇಟ್ಟಿರ್ತೀವಿ. ಅದು ಹೆಂಗೈತಂದ್ರೆ ಒಂದು ಸ್ವಲ್ಪ ಕೈಗೆಟಕೋ ದರದಲ್ಲಿ. ಈಗ ನೀವು ಬೇರೆ ಕಡೆ ಹೋಗಿ ₹100 ಖರ್ಚು ಮಾಡೋ ಪ್ರಸಂಗ ಇತ್ತಂದ್ರೆ ಒಂದು ₹40-50 ಎಲ್ಲ ನಿಮ್ಗೆ ವ್ಯವಸ್ಥೆ ಆಗುವಂಗೆ ಒಂದು ಆಸ್ಪತ್ರೆ ಮಾಡೀವಿ. ಚಿಕ್ಕ ಮಕ್ಕಳದಾಗಲಿ, ಎಲುಬು ಕೀಳು ತಜ್ಞರ ಅದು ಸಮಸ್ಯೆಗಳಾಗಲಿ ಅಥವಾ ಯಾವುದೇ ಆಪ್ರೇಷನ್ಗಳಾಗಲಿ, ಶುಗರ್ BP ನೋಡೋದಾಗಲಿ ಎಲ್ಲನೂ ಒಂದೇ ಕಡೆ ಸಿಗುವಂಗೆ ವ್ಯವಸ್ಥೆ ಐತಿ. ಮತ್ತು ಈಗ ಇನ್ನೊಂದು ತಿಂಗಳೊಳಗೆ ಈ ಹೊಟ್ಟೆ ಸ್ಕ್ಯಾನ್ ಮತ್ತು CT ಸ್ಕ್ಯಾನ್, ಎಕ್ಸ್ರೇ ಅದನ್ನು ಸ್ಟಾರ್ಟ್ ಮಾಡಾಕ್ತೀವಿ. ಒಂದು ಚಲೋ ರಕ್ತ ಭಂಡಾರನೂ ಐತಿ ಬದಾಮಿ ಒಳಗೆ. 24x7 ನಿಮಗೆ ಯಾವಾಗ ಏನೋ ತೊಂದರೆ ಬಂದ್ರೂ ಎಲ್ಲ ವ್ಯವಸ್ಥೆ ಆಗುವಂಗೆ ಒಂದು ಸುಸಜ್ಜಿತ ಆಸ್ಪತ್ರೆ ಮಾಡೀವಿ. ಅವಶ್ಯಕತೆ ಬಂದಾಗ ಆರೋಗ್ಯವೇ ನಮ್ಮ ಭಾಗ್ಯ, ಆರೋಗ್ಯ ಕಾಪಾಡ್ಕೊರಿ. ನಮ್ಮನ್ನು ಭೇಟಿಯಾಗಕ್ಕೆ ಬರ್ರಿ, ತೋರಿಸ್ಕೋಕೆ ಬರಬೇಡ್ರಿ. ಬಟ್ ಏನೋ ಒಂಥರ ಪ್ರಸಂಗ ಬಂದಾಗ ನಮ್ಮನ್ನು ನೆನಪು ಮಾಡ್ಕೊರಿ, ಬದಾಮಿಗೆ ಬರ್ರಿ. ನಮ್ಮ ಕೈಲಿ ಆದಷ್ಟು ತಮಗೆ ಉತ್ತಮ ಸೇವೆ ಕೊಡೋಕೆ ಒಂದು ಪ್ರಯತ್ನ ಮಾಡ್ತೀವಿ. ಮತ್ತು ನಮ್ಮ ಗುರುಗಳು ಕವಿತಾ ಮೇಡಮ್ ಹೇಳಿದಂಗೆ KMC ಹುಬ್ಬಳ್ಳಿಯಿಂದ ಇಲ್ಲಿ ಬಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಾಕ್ತಾರೆ. ಉತ್ತರ ಕರ್ನಾಟಕದ ಹೆಮ್ಮೆ ಅದು KMC ಹುಬ್ಬಳ್ಳಿ. ಅತ್ಯುತ್ತಮವಾದ ರಕ್ತ ಭಂಡಾರ ಐತಿ. ಇವತ್ತು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡಾಕ್ತಾರೆ. ಅರ್ಹರಾದವರು ಅವ್ರ ಸ್ಕ್ರೀನ್ ಮಾಡ್ತಾರೆ. ಯಾರ್ಯಾರು ಬ್ಲಡ್ ಕೊಡೋಕ್ಕೆ ಸಾಧ್ಯ ಐತಿ ಎಲ್ಲರೂ ಕೊಡ್ರಿ. ದಾನದೊಳಗೆ ಮಹಾದಾನ ಅದು, ರಕ್ತದಾನ ಮಾಡೋದು. ಅದೊಂದು ಮಾಡಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿಕೊಡ್ಬೇಕಂದ್ರೆ ತಮ್ಮಲ್ಲೆಲ್ಲ ಕೇಳ್ಕೊತೀವಿ. ಧನ್ಯವಾದಗಳು. ತಮ್ಮ ಹಿತನುಡಿಗಳನ್ನು ಹೇಳಿದಂಥ ಡಾಕ್ಟರ್ ಚಂದ್ರಶೇಖರ್ S. ನೀರಲ್ಗಿ ವೈದ್ಯಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಡಾಕ್ಟರ್ ವೀರಣ್ಣ ಬ್ಯಾಳಿ ನೇತ್ರ ತಜ್ಞರು ಶಿರೋಳ್ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಅವರಿಗೆ ಶ್ರೀ ಮನೋಜ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಕವಿತಾ ರಕ್ತ ಭಂಡಾರ KMC ವೈದ್ಯಾಧಿಕಾರಿಗಳು ಹುಬ್ಬಳ್ಳಿ ಇವರು ಒಂದೆರಡು ಹಿತನುಡಿಗಳನ್ನ ಕಾರ್ಯಕ್ರಮ ಉದ್ದೇಶಿಸಿ ಹೇಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸರ್ ಹೇಳ್ತಾ ಇದ್ರೆ ನನ್ನ ಕನ್ನಡ ಭಾಳ ಇದು ಅಂತ ನೀರಲ್ಗಿ ಸರ್ ಅವ್ರಿಗಿಂತ ಭಾಳ ರೂಢ ಐತಿ ನನ್ನ ಕನ್ನಡ. ಕಲಬುರಗಿ ಭಾಷೆ ಕನ್ನಡ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಟುಡೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳ್ಬೇಕಂತೀನಿ ಸ್ವಾಮೀಜಿ ಗುರುಗಳಿಗೆ ಮತ್ತು ದದಾಫ್ ಆ್ಯಂಡ್ ಟೀಮ್ ಅವರಿಗೆ, ಫಾರ್ಮಸಿಸ್ಟ್ ಅಸೋಸಿಯೇಷನ್. ನಮ್ಮ KMC ಕರೆದು ರಕ್ತ ಕೊಡತ್ತೀರಿ, ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರೆದು ರಕ್ತ ಕೊಡತ್ತೀರಿ. ಬಟ್ ಬರ್ಬರ್ತಾ ಏನಾಗ್ಲತ್ತದ, ನಿಮ್ಮ ರಕ್ತ ಕೊಡೋರ ಸಂಖ್ಯೆ ಕಡಿಮೆ ಆಗ್ಲತ್ತದ ಇಲ್ಲಿ. ಸೋ ಮೆನಿ ಯಂಗ್ಸ್ಟರ್ಸ್ ಆರ್ ದೇರ್. ಭಾಳಷ್ಟು ಜನ ನೋಡಕತ್ತೀನಿ, ಒಂದೊಂದು ಗೋಣಿ ಚೀಲ ಎತ್ಕೊಂಡು ಹೊಂಟಿರಿ. ರಕ್ತ ಕೊಡೋದು ಅದಕ್ಕಿಂತ ಭಾಳ ಕಡಿಮೆ ಪೇನ್ ಆಗ್ತದೆ, ಒಟ್ಟ ಪೇನೇ ಆಗಲ್ಲ. ನಮ್ಮಂತವ್ರು ನಾವು 3 ತಿಂಗಳಿಗೋ 4 ತಿಂಗಳಿಗೋ ನಾವು ರಕ್ತ ಕೊಟ್ಟರೆ ನಮ್ದು ಹಿಮೋಗ್ಲೋಬಿನ್ ಚಲೋ ಇರ್ತದ. ನಿಮ್ಮಲ್ಲಿ ಹುಡುಗರು ಹೆಂಗ್ ಬರ್ಬೇಕು? ಈಗ ITI ಕಾಲೇಜ್ನವ್ರು ಅದಾರ, ಈಗ ಇಷ್ಟು ಹುಡುಗರು ಹೋದ್ರಿ ಇಲ್ಲಿ. ಇವಾಗ 4-5 2-3 ಮಂದಿ ಹಿಂಗೆ ಚಲೋ ಗೋಣಿ ಚೀಲ ಎತ್ಕೊಂಡು ಹೋದ್ರು ಹುಡುಗರು. ದೇ ಕ್ಯಾನ್ ಗಿವ್ ಬ್ಲಡ್. ಅವ್ರಿಗೆ ಅವೇರ್ನೆಸ್ ಇಲ್ಲ ಅನ್ನಿಸ್ತದ. ಸೊ ರಕ್ತ ಕೊಟ್ಟರೆ ಭಾಳ ಚಲೋ ಆ್ಯಕ್ಚುಲಿ. ಹೆಂಗೆ ವಯಸ್ಸಾದವ್ರು ಜಾಸ್ತಿ ಕೆಲಸ ಮಾಡಕ್ ಬರಂಗಿಲ್ಲ, ಸಣ್ಣ ಹುಡುಗರು ಹೆಂಗೆ ಕೆಲಸ ಮಾಡ್ತಾರ ಹಂಗೆ ರಕ್ತದ ಮ್ಯಾಗ ನಿಮ್ದು ವಯಸ್ಸಾಗಿದ್ದ ರಕ್ತ ಹೊರಗೆ ಬರ್ತದ, ಹೊಸ ರಕ್ತ ನಿಮಗೆ ಉತ್ಪನ್ನ ಆಗ್ತದ. ಸೊ ಭಾಳ ಚಲೋ ಆಗ್ತದ ರಕ್ತ ಕೊಡೋದ್ರಲಿಂದ. ನಿಮ್ದು ರಕ್ತ ಎದಕ್ಕೂ ಕೊಡ್ಬೇಕು, ನಾನು ಯಾಕೆ ಕೊಡ್ಬೇಕು ಅಂತಂತಂದ್ರೆ ನಿಮಗೆ ಒಳ್ಳೆ ರಕ್ತ, ನಿಮ್ ಕೊಬ್ಬಿನಾಂಶ ಕೊಲೆಸ್ಟ್ರಾಲ್ ಕಂಟೆಂಟ್ ಕಡಿಮೆ ಆಗ್ತದ, ನಿಮ್ಗೊಂದು ಹೊಸ ಚಲೋ ಅನಿಸ್ತದ ನಿಮ್ಮ ಬಾಡಿಗ. ಪ್ಲಸ್ ನೀವು ಒಂದು ಚಾರಿಟಿ ಮಾಡಿರಿ, ಒಂದು ಸೇವಾ ಮಾಡಿರಿ ಅಂತ ಇದ್ದಾಗ ಕೊಡೋದು ಒಂದೇ ಅಂದ್ರೆ ರಕ್ತದಾನ. ಪದೇ ಪದೇ ಕೊಡೋದು ಅಂದ್ರೆ ರಕ್ತದಾನ ಒಂದೇ. ಅಂಡ್ ನಿಮ್ದು ಒಂದು ರಕ್ತದಿಂದ ಮಿನಿಮಮ್ 3 ಪೇಷಂಟಿಗೆ ಹೆಲ್ಪ್ ಆಗ್ತಾವ. ನಮ್ದು KMC ಹೆಂಗ ಟರ್ಷರಿ ಕೇರ್ ಹಾಸ್ಪಿಟಲ್ ಅದಲ್ಲ, ಸೊ ಡೈಲಿ ಆ ಇಶ್ಯೂ ನಾವು 180ರಿಂದ 100 ಬ್ಲಡ್ ಇಶ್ಯೂ ಮಾಡ್ತೀನಿ. ಬಟ್ ಬರೋದು ನನ್ನ ಕಡೆ ಬರೀ 20 ಅಷ್ಟೇ. ಸೊ ಇಂಥ ಕ್ಯಾಂಪ್ ಮಾಡಿದಾಗ ಒಯ್ದಿದ್ದು ಪೇಷಂಟಿಗೆ ಯೂಸ್ ಆಗ್ತದೆ. ಯಾರ್ಯಾರಿಗೆ ಕೊಡ್ತೀವಿ ನಾವು ರಕ್ತ? ಮ್ಯಾಕ್ಸಿಮಮ್ 50ರಿಂದ 60 ಗರ್ಭಿಣಿ ಹೆಂಗಸಿಗೆ ಕೊಡ್ತೀವಿ. ಅವ್ರದ್ದು
ಆಗ್ತದೆ. ಏನೋ ಒಂದು ದಾನ ಮಾಡತ್ತೀರಿ, ದೇವ್ರ ಹೆಸರ ಮೇಲೆ ದಾನ ಮಾಡ್ರಿ. ಇಷ್ಟು ಚಲೋ ಜಾತ್ರೆ ಅದ, ರೊಟ್ಟಿ ಜಾತ್ರೆ. ಮೊದಲ ದೊಡ್ಡ ಅಜ್ಜಾರ ಇದ್ರಲ್ಲ, ಅವ್ರು ಇದ್ದಾಗ್ಲಿಂದ ಮಾಡ್ಕೊತ ಬಂದೀವಿ ನಾವಿಲ್ಲಿ. ಅವಾಗೆಲ್ಲ 70-80 ಆಗ್ತಿದ್ವು, ಈಗ 5-6 ಅಷ್ಟೇ ಆಗ್ಲಕತ್ತಾವ. ನಾವು ಅಷ್ಟು ದೂರದಿಂದ ಬಂದಿರ್ತೀವಿ, ನೀವು ನಮ್ಗೆ 5-6 ಕೊಟ್ಟು ಚಲೋ ಅನ್ಸಲ್ಲ. ಬಟ್ ಇದು ಮಾಡತ್ತೀರಿ, ಇದು ಒಂದು ಸೋಷಿಯಲ್ ಕಾಸ್ ಅಂತ ಹೇಳಿ ತಗೊಂಡ್ ಮಾಡತ್ತೀರಿ, ಭಾಳ ಚಲೋದು. ಮುಂದೂ ಹಿಂಗೆ ಕಂಟಿನ್ಯೂ ಮಾಡ್ತೀರಿ, ಅವೇರ್ನೆಸ್ ಕೊಡ್ತೀರಿ ಅಂತ ತಿಳ್ಕೊಂಡು ನಮ್ KMC ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ 2 ಮಾತು ಮುಗಿಸ್ತೇನೆ. ಡಾಕ್ಟರ್ ಕವಿತಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಹಿರೇಮಠ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ವೇದಿಕೆ ಹಂಚಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಜಗದ್ಗುರು ತೋಂಟದಾರ ಮಠ ಶಿರೋಳು ನಮ್ಮ ಶ್ರೀಮಠದ ರೊಟ್ಟಿ ಜಾತ್ರೆ 2ನೇ ದಿವಸದ ಈ ಶುಭ ಮುಂಜಾನೆಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ಸದಾ ಹಸನ್ಮುಖಿಯಾದಂಥ ಪೂಜನೀಯ ನಮ್ಮ ಶ್ರೀಮನ್ನಿರಂಜನ ಪ್ರಣವಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ಅಣಿಬೆಳೆದು ಇವತ್ತಿನ ಒಂದು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಈ ಕಾರ್ಯಕ್ರಮದ ನಮ್ಮ ಶಿರೋಳ ಔಷಧಿ ವರ್ತಕರ ಸಂಘ ಹಾಗೂ ಗುರುಬಸವ ಜನಕಲ್ಯಾಣ ಸಂಸ್ಥೆ, ವಾಸಂತಿ ವಿಷನ್ ಕೇರ್ ಶಿರೋಳ, ಕಿಮ್ಸ್ ಹುಬ್ಬಳ್ಳಿ ಹಾಗೂ ನಿರ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಾದಾಮಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚಂದ್ರಶೇಖರ್ ಎಸ್ ನೇರ್ಲಿಗಿ ಸಾಹೇಬರಣ್ಣ ಹಾಗೂ ಡಾಕ್ಟರ್ ಮೊಹಮ್ಮದ್ ಉಮರ್ MD ಪೆಡಿಟ್ರಿಷಿಯನ್ ಆದಂಥ ಡಾಕ್ಟರನ್ನ ಹಾಗೂ ಇನ್ನೋರ್ವ ವೈದ್ಯರಾದ ಡಾಕ್ಟರ್ ಸಂಗಮೇಶ್ ಕಣ್ಣೂರು MS ಆರ್ಥೋ ಅವರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಶ್ರೀಮಠದ ಪರವಾಗಿ ಎಲ್ಲ ಈ ವರ್ಷದ ಜಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದ ತಿಳಿಸುತ್ತಾ, ಇನ್ನೋರ್ವ ನಮ್ಮ ಶಿರೋಳು ಡಾಕ್ಟರ್ ವೀರಣ್ಣ ಬ್ಯಾಳಿ MS ನೇತ್ರ ತಜ್ಞರು ಶಿರೋಳು ಅವರನ್ನು ನಮ್ಮ ಶಿರೋಳ ಗ್ರಾಮದಲ್ಲೇ ಇರುವಂಥ ಡಾಕ್ಟರ್ ವೀರಣ್ಣ ಬ್ಯಾಳಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಒಂದು ವೈಯಕ್ತಿಕವಾಗಿ ನಮ್ಮ ಸಂಘದ ಪರವಾಗಿ ಈ ವರ್ಷದ ಜಾತ್ರಾ ಕಮಿಟಿ ಪರವಾಗಿ ಎಲ್ಲರ ಪರವಾಗಿ ಅವರನ್ನು ಭಕ್ತರ ಪರವಾಗಿ ನನ್ನ ಅಭಿನಂದನೆ ತಿಳಿಸುತ್ತಾ, ಈಗಾಗಲೇ ರಕ್ತ ಭಂಡಾರದ ಮುಖ್ಯ ವೈದ್ಯರಾದಂಥ ಸವಿತಾ ಮೇಡಮ್ ಹೇಳಿದರು, ಆಗಲೇ ನಿರ್ಲಿ ಸರ್ ಹೇಳಿದರು. ಈಗ ರಕ್ತದಾನ ಬಹಳ ಮುಖ್ಯವಾದದ್ದು. ಒಮ್ಮೆ ರಕ್ತ ಕೊಡೋದ್ರಿಂದ ಅದು ಪರಿಶುದ್ಧ ಆಗುತ್ತೆ. ಅಂದರೆ ಒಮ್ಮೆ 3 ತಿಂಗಳು ಒಮ್ಮೆ ರಕ್ತ ಕೊಡ್ಬೋದು ಅಂತ ವೈದ್ಯರು ಹೇಳಿದರು. ಅಂದರೆ ನಮಗೆ ರಕ್ತ ಕೊಟ್ಟರೆ ನಾವೆಲ್ಲೇ ವೀಕ್ ಹಾಕಿವಿ ಅನ್ನೋ ಒಂದು ಅಂತ ವಿಚಾರಗಳು ನಮ್ಮಲ್ಲಿ ಅದಾವಿಲ್ಲ. ಅದೇನಿಲ್ಲ, ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕಾದ್ರೆ ನಾವು ರಕ್ತ ಕೊಡೋದ್ರಿಂದ ನಮ್ಮ ರಕ್ತದೊಳಗಿರುವಂಥ ಎಲ್ಲ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಮೇಡಮ್ ಹೇಳಿದ್ರಲ್ಲ, ಅದು ನಮ್ಗೆ ಹಳೆ ರಕ್ತ ಹಿಂಗೆ ವಯಸ್ಸಾದ್ಮೇಲೆ ಹೆಂಗೆ ನಮ್ಗೆ ಕೆಲಸ ಮಾಡೋಕ್ಕಾಗಿರಲ್ಲ, ಹಂಗೆ ರಕ್ತನೂ ಹಂಗೆ ಅದಕ್ಕೆ ವಯಸ್ಸಾಗಿರ್ತದಂತ ಆ ರಕ್ತಕ್ಕೂ. ಅದಕ್ಕೆ ಆ ಹೊಸ ಹಳೆ ರಕ್ತ ಹೋಗಿ ಹೊಸ ರಕ್ತ ಬಂದ್ರೆ ನಾವು ಚೈತನ್ಯದಿಂದ ಇರ್ತೀವಿ ಅಂತ ಮೇಡಮ್ ಅವರು ತಿಳಿಸಿದ ಹಾಗೆ ಈ ವರ್ಷ ಜಾತ್ರೆಯಲ್ಲಿ ಎಲ್ಲ ಯುವಕ ಮಿತ್ರರು ಹಾಗೂ ನಮ್ಮ ITI ಶಾಲೆಯ ವಿದ್ಯಾರ್ಥಿಗಳು, ಈ ಜಾತ್ರೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳು ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡಿ ಯಶಸ್ವಿ ಮಾಡೋಣ. ಅದೇ ರೀತಿ ಇವತ್ತಿನ ಏನು ನಿರ್ಲಿ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಬಂದಾರ, ಅವರಿಗೆ ಕೂಡ ಈ ಜಾತ್ರೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಶಿರೋಳ ಗ್ರಾಮದ ಎಲ್ಲ ಸದ್ಭಕ್ತರು ತಮಗ ಯಾವುದೋ ಅನಾರೋಗ್ಯದ ಸಮಸ್ಯೆ ಇದೆ ಬಂದು ತಾವು ತಮ್ಮ ಡಾಕ್ಟರ್ನ ಸಂಪರ್ಕಿಸಿ, ವೈದ್ಯರನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಉಚಿತವಾಗಿರುವಂಥ ಈ ಸೇವೆಯಲ್ಲಿ ಒಂದು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬೇಕು. ಆ ಸಮಸ್ಯೆಗೆ ಉತ್ತರ ಸಿಗುತ್ತಾ. ಇದು ಸಾಮಾಜಿಕ ಕೆಲಸ. ನಾವು ಇದೇ ವೈದ್ಯರನ್ನ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ನಮ್ಮನ್ನು 4 ತಾಸು ಕಾಯಿಸ್ತಾರೆ. ಅವರು ಅನಿವಾರ್ಯ ಇರ್ತಾರೆ, ಅಷ್ಟು ಗದ್ದಲ ಇರ್ತಾರೆ. ಅದರ ಪರವಾಗಿ ಇಲ್ಲಿ ಬಂದು ನಮ್ಮನ್ನ ಕಾಯಕತ್ತಾರ.
ಇದು ಒಳ್ಳೆ ಕೆಲಸ ಅಂತ ಒಳ್ಳೆ ಟೈಮನ್ನ ನಮಗಾಯ ಕೊಟ್ಟಾರ. ಈ ಜಾತ್ರೆಯಲ್ಲಿ ಎಲ್ಲರೂ ಕೂಡಿ ಆರೋಗ್ಯ ಶಿಬಿರವನ್ನು ಯಶಸ್ವಿ ಮಾಡೋಣ ಅಂತ ಹೇಳುತ್ತಾ ಈ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಹಿರಿಯರಿಗೆ ಅಭಿನಂದನೆ ತಿಳಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನಾಡಿದಂಥ ಶ್ರೀ ರವೀಂದ್ರ ಹಿರೇಮಠ ಅಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ, ಎಲ್ಲ ವೈದ್ಯರಿಗೆ ನಮಸ್ಕರಿಸುತ್ತಾ, ನಡೆದ ಈ ದೈವ ಕೂಡಿದ ಎಲ್ಲ ದೈವಕ್ಕೆ ನಮಸ್ಕಾರ ಹೇಳಿ, ಈಗ ಸಮಯ ಕಡಿಮೆ ಇರೋದ್ರಿಂದ ಒಂದು 2 ನಿಮಿಷದಲ್ಲಿ ನಾವು ಕಣ್ಣಿನ ಬಗ್ಗೆ ಸ್ವಲ್ಪ ಡಿಜಿಟಲ್ ಐ ಸ್ಟ್ರೈನ್ ಅಂತ ಹೇಳಿ. ಡಿಜಿಟಲ್ ಐ ಸ್ಟ್ರೈನ್ ಅಂದರೆ ಈಗ ನಾವು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ವಿ ಕಂಟಿನ್ಯೂಸ್, ಅದು ಆಯಿತು. ಈಗ ಕಂಪ್ಯೂಟರ್ಗಿಂತ ಮೊಬೈಲೇ ಜಾಸ್ತಿ ಯೂಸ್ ಆಗ್ತಾ ಇದೆ. ಈಗ ಕಣ್ಣು ನಮ್ಮ ದೇಹದಲ್ಲಿ ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ನೋಡೋದು, ಕಣ್ಣು ತೆಗೆದ ತಕ್ಷಣ ನೋಡೋದು. ನಾವು ಏನು ಮಾಡ್ತೇವೆ, ಎದ್ದ ತಕ್ಷಣ ಮೊಬೈಲ್ ನೋಡ್ತೇವೆ. ನೋಡೋದು ಕೆಲಸ ಚಲೋ ಆಗಿಬಿಡ್ತು. ನಾವೇನಂತ ಗೊತ್ತಾ, ಬರೀ ಮೊಬೈಲ್ ನೋಡ್ತೀನಿ ಆದರೂ ಸುಸ್ತಾಗತ್ತಲ್ಲ ಅಂತ. ಆ ನೋಡೋದು ಲೈಟ್ ಇಂಟೆನ್ಸಿಟಿ ಏನಿರ್ತದಲ್ಲ, ಹೆವಿ ಇರಬಾರ್ದು. ಅದರಲ್ಲಿ ಲೈಟ್ ಇಂಟೆನ್ಸಿಟಿಯನ್ನು ಕಡಿಮೆ ಇಡಬೇಕು. ಒಳ್ಳೆಯದು. ಆ ಮೊಬೈಲ್ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣೀರು ಕಡಿಮೆ ಆಗ್ತಾ ಹೋಗುತ್ತೆ, ಒಣಗುತ್ತೆ. ಕಂಟಿನ್ಯೂಸ್ ಬ್ಲಿಂಕ್ ಮಾಡದೆ ನೋಡ್ತಾ ಇದ್ದಾರೆ. ಬ್ಲಿಂಕಿಂಗ್ ರೇಟು ನಮ್ಮ ಈ ಮೊಬೈಲ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಗ್ಯಾಜೆಟ್ಸ್ ಬಂದವಲ್ಲ, ಅದಾದ ತಕ್ಷಣ ನಮ್ಮ ಕಣ್ಣ ಡ್ರೈ ಆಗ್ತಾ ಹೋಗಿ 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 ಡ್ರೈನೆಸ್ ಅಂತ ಒಂದು ಸಿಂಡ್ರೋಮ್ ಬರುತ್ತೆ. ಅದಕ್ಕೆ ಡಿಜಿಟಲ್ ಐ ಸ್ಟ್ರೈನ್ ಅಂತಾರೆ, ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತೇಳಿ. ಆ ಥರ ಆಗೋದ್ರಿಂದ ನಮಗೆ ಮುಂದೆ ಒಳ್ಳೆಯದು ಲುಬ್ರಿಕೇಶನ್ ಕಡಿಮೆ ಆದ ತಕ್ಷಣ ಪೊರೆ ಬೇಗ ಬರುತ್ತೆ, ಪೊರೆ. ಅದಕ್ಕೆ ಈಗ ಮೊದಲೆಲ್ಲ 72 ಆದರೂ ಪೊರೆ ಬರ್ತಿದ್ದಿಲ್ಲ ಆ ಟೈಮಲ್ಲಿ. ಇವಾಗ ಬೇಗ ಪೊರೆ ಬರ್ತಾ ಇದ್ದಾವೆ. 60 ಆದ ತಕ್ಷಣ, 60+ ಆದ ತಕ್ಷಣ ಪೊರೆ ಬಂದಿದ್ದಾವೆ. ಸಮ್ಟೈಮ್ಸ್ ಸಮ್ ಕಂಡೀಷನಲ್ಲಿ ಒಬ್ಬೊಬ್ರು ಏನಂತಾರೆ 25-30 ಏಜ್ ಅವರು ಬರ್ತಾರೆ ನಮ್ಮ ಕಡೆ OPDಯಲ್ಲಿ. ಅವ್ರು ಏನಂತಿದ್ದಾರೆ, ಇಷ್ಟು ವಯಸ್ಸಲ್ಲಿ ಹೆಂಗೆ ಬಂತ್ರಿ, ನಮಗೆಲ್ಲ ನಮ್ಮ ಅಜ್ಜಾರು 70-80 ಆದಮೇಲೂ ಆಪರೇಷನ್ ಆಗ್ತಾ ಇದ್ವು ಆ ಟೈಮಲ್ಲಿ. ಈ ಟೈಮಲ್ಲಿ ಪೊರೆ ಬೇಗ ಬರಲಿಕ್ಕೆ ಒಂದು ಎಲೆಕ್ಟ್ರಾನಿಕ್ಸ್ ಯೂಸೇಜ್ ಜಾಸ್ತಿ ಆಗೋದ್ರಿಂದ, ಮತ್ತೆ ಬಿಲೋ 20 ಇಯರ್ಸು, ಬಿಲೋ 40 ಇಯರ್ಸು ಅವೆಲ್ಲ ಬರೋದ್ರು ಏನೋ ಟ್ರಾಮ್ಯಾಟಿಕ್ ಕೇಸ್ ಆಗಿರ್ತಾವೆ, ಏನಾದರೂ ಕಟ್ಟಿಗೆ ಬಡ್ದಿರ್ತೈತಿ. ಅವಾಗ ಏನು ಮಾಡ್ಬಿಡ್ತಾರೆ, ಸ್ವಲ್ಪ ಮಂಜಾದ ತಕ್ಷಣ ಅದನ್ನು ತೋರಿಸ್ಲಿಕ್ಕೆ ಹೋಗಲ್ಲ, ಫುಲ್ ಮ್ಯಾಚರ್ ಆಗೋ ಮಟ್ಟ ಬಿಟ್ಬಿಡ್ತಾರೆ. ಈ ವಯಸ್ಸಲ್ಲಿ ಪರಿ ಹುಚ್ಚಿದಾನ ಡಾಕ್ಟರ್ ಅಂತಾರೆ ನಮಗೆ, ಈ ವಯಸ್ಸಲ್ಲಿ ಯಾಕೆ ಪರಿ ಬರುತ್ತೆ ಅಂತೆ. ಆದ ಕಾರಣ ನೀವು ಅದು ಪರಿ ಬರಲಿಕ್ಕೆ ಆ ಲೆನ್ಸಿಗೆ ಬ್ಲಂಟ್ ಇಂಜುರಿ ಆಗಿರುತ್ತೆ, ಹೆವಿ. ಆ ಕಟ್ಟಿಗೆ ಅದು ಬಡಿದಾಗ ಒಂಥರ ನಾವು ಐಬಾಲ್, ಇದು ಕಣ್ಣು ಬಾಲ್ ಇದ್ದಂಗೆ, ಬಾಲಿಗೆ ಒಂದು ಜೋರು ಪೆಟ್ಟು ಬಿದ್ದಾಗ ಹೆಂಗೆ ಪ್ರೆಸ್ ಆಗಿ ಒಳಗೆ ಹೋಗುತ್ತಲ್ಲ, ಆ ಥರ ಆ ಕಟ್ಟಿಗೆ ಏನಾದರೂ ಚುಚ್ಚಿ, ಕಟ್ಟಿಗೆ ಅದು ಏನಾದ್ರು ಬಡಿಸ್ಕೊಂಡಿರ್ತಿರಲ್ಲ, ಅಥವಾ ಏನಾದ್ರು ಹೊಲದಲ್ಲಿ ಕೆಲಸ ಮಾಡುವಾಗ ರವತ್ತಿ ಇರೋದು, ಮತ್ತು ಕಟ್ಟಿಗೆ ಜೋರಾಗಿ ಬಡಿದಾಗ, ಕಟ್ಟಿಗೆ ಕಡಿಯುವಾಗ ಮುಳ್ಳು ಬಡಿಸ್ಕೊಂಡು ಆ ಲೆನ್ಸಿಗೆ ಸ್ವಲ್ಪ ಟಚ್ ಆತಂದ್ರೆ ಪರಿ ಬಂದ್ಬಿಡುತ್ತೆ, ಟ್ರಾಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂತಾರೆ. ಆ ಟೈಮಲ್ಲಿ ನೀವು ಅದನ್ನ ಡಿಲೇ ಮಾಡಬಾರ್ದು, ಆದಷ್ಟು ಬೇಗ ಮಾಡ್ಬೇಕು. ಅದಕ್ಕೆ ಟ್ರಾಮ್ಯಾಟಿಕ್ ಕ್ಯಾಟ್ರಾಕ್ಟ್ ಅಂದು ಆ ಸಣ್ಣ ವಯಸ್ಸಲ್ಲಿದ್ದವರು ಕ್ಯಾಂಪಲ್ಲಿ ಆಪರೇಷನ್ ನಮಗೂ ಇದ್ರಾಗ ಹಾಕೊಂಬಿಡ ಅಂತ ಒಂದಿಷ್ಟು ಮಂದಿ ಗಂಟು ಬಿದ್ದೆ. ಇವತ್ತು ನಾವು ಆಲ್ರೆಡಿ ಒಂದು 15 ಪೇಷಂಟ್ ನೋಡಿ ಬಂದೆ ಇವಾಗ. ಅದರಲ್ಲಿ ಒಬ್ರು 35 ಏಜ್ ಆಗಿದೆ, ಅವ್ರಿಗೆ ಪರಿ ಬೇಗ ಬಂದಿದೆ. ಅವರು ಈ ಕ್ಯಾಂಪ್ನಲ್ಲೇ ಮಾಡಿಸ್ಬಿಡ ಅಂತಾರೆ. ಕ್ಯಾಂಪ್ನಲ್ಲಿ ಆ ಥರ ಮಾಡೋದ್ರಿಂದ ಟ್ರಾಮ್ಯಾಟಿಕ್ ಇರುತ್ತೆ. ಕ್ಯಾಂಪಲ್ಲಿ ಆಲ್ಮೋಸ್ಟ್ ಜೂನಿಯರ್ಸ್ ಮಾಡ್ತಾ ಇರ್ತಾರೆ ಕ್ಯಾಟ್ರಾಕ್ಟು ಅವೆಲ್ಲ ಸರ್ಜರಿ. ಆ ಟೈಮಲ್ಲಿ ನೀವು ಸೀನಿಯರ್ ಡಾಕ್ಟರ್ ಕಡೆ, ಎಕ್ಸ್ಪೀರಿಯನ್ಸ್ ಇದ್ದಾರ ಕಡೆ, ಸಣ್ಣ ವಯಸ್ಸಿನವ್ರು ಇದ್ದಾರೋ ಕ್ಯಾಂಪಿನ ಹಿಂದೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮ ಲೈಫ್ ಇನ್ನೂ 40 ಇಯರ್ಸ್ ಇರುತ್ತೆ. ಇನ್ನೂ 40 ಇಯರ್ಸ್ ಅಬೋ ಇನ್ನೂ ಏನಾದರೂ ಕೆಲಸ ಮಾಡ್ಬೇಕಂತ ನಿಮ್ದಿರುತ್ತೆ. ಈಗ 60+ ಆದವ್ರಿಗೆ ನಡೆಯುತ್ತೆ, ಅವ್ರಿಗೆ ಫೈನಾನ್ಷಿಯಲ್ ತೊಂದರೆ ಇರುತ್ತೆ. ಈ ಯಶಸ್ವಿನಿ ಕಾರ್ಡು ಅಥವಾ ಈ ಗ್ರಾಮೀಣ ಯಾವುದೋ BPL ಕಾರ್ಡ್ನವರು, ಅವರಿಗೆಲ್ಲ ಅನುಕೂಲ ಅಂತ ಸರ್ಕಾರ ಫ್ರೀ ಆಪರೇಷನ್ ಮಾಡಿದ್ದಾರೆ, ಅವ್ರಿಗೆ ನಡೆಯುತ್ತೆ. ಆದರೆ ಈ ಟ್ರಾಮ್ಯಾಟಿಕ್ ಇದ್ದಾರದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದಾರು ಮಾಡ್ಬೇಕಾಗತ್ತೆ. ನೀವು ಕ್ಯಾಂಪ್ ಅಂತ ಅದರ ಹಿಂದೆನೇ ಹೋಗ್ಬಾರ್ದು, ಸ್ವಲ್ಪ ವಿಚಾರ ಮಾಡಿ 2-3 ತಾಲು ಒಪಿನಿಯನ್ ತೊಗೊಂಡು ಮಾಡಬೇಕು. ಇನ್ನೊಂದೇನೆಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳನ್ನು ಕಡಿಮೆ ಯೂಸ್ ಮಾಡಬೇಕು. ಯಾವಾಗಲೂ ಮೊಬೈಲು ಅವೆಲ್ಲ ಬ್ಲಿಂಕ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಸಣ್ಣ ಮಕ್ಕಳಂತರೂ ಅದಕ್ಕೆ ಫುಲ್ಲಿ ಅಡಿಕ್ಟ್ ಆಗಿದ್ದಾರೆ ಈಗ. ಅದಕ್ಕೆ ಈಗಿನಿಂದ ಅವ್ರಿಗೆ ನೀವು ತಿಳಿಸಿ ಹೇಳಬೇಕು. ಯಾಕಂದರೆ ಕಣ್ಣು ಬ್ಲಿಂಕ್ ಮಾಡ್ತಾ ಇರ್ಬೇಕು ಯಾವಾಗಲೂ, ಸ್ವಲ್ಪ. ಅವರು ಮೊಬೈಲ್ ಅದು ಕಂಟಿನ್ಯೂ ಯಾವುದೋ ಒಂದು ಮೂವಿ ನೋಡ್ಬೇಕಾದ್ರೆ ಒಂದು 5 to 10 ಮಿನಿಟ್ಸ್ ಒಟ್ಟು ಬ್ಲಿಂಕ್ ಮಾಡಲ್ಲ. ಅದನ್ನು ಅವಾಯ್ಡ್ ಮಾಡಿ. ಅಷ್ಟೇ ಹೇಳಿ ಕಣ್ಣಿನ ಆರೈಕೆಯನ್ನು ಈ ಥರನೂ ಮಾಡಬಹುದು ಅಂತೇಳಿ ನೀರನ್ನು ಹೆಚ್ಚಿಗೆ ತಗೋಬೇಕು. ಅಷ್ಟೇ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಣ್ಣಿನ ಬಗ್ಗೆ
ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಬ್ಯಾಳಿ ನೇತ್ರ ತಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ವರ್ಷದ ಜಾತ್ರಾ ಕಮಿಟಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸೊಹ್ರಾದ್ ಇವರನ್ನ ನಾನು ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇನೆ. ಅವರಿಗೆ ಶ್ರೀ ನಿತೀಶ್ ಕುಬ್ಸದ್ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆರೋಗ್ಯದ ಬಗ್ಗೆ ಹಾಗೂ ರಕ್ತದಾನದ ಬಗ್ಗೆ ತಮ್ಮೆಲ್ಲ ಮಾಹಿತಿಯನ್ನ ನಮ್ಮೆಲ್ಲರಿಗೂ ತಿಳಿಯಪಡಿಸಿದಂತ ಎಲ್ಲ ಮಹನೀಯರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ. ಡಾಕ್ಟರ್ ಚಂದ್ರಶೇಖರ್ ಎಸ್ ನೀರಲ್ಗಿ ವೈದ್ಯರು ನಮ್ಮ ಶ್ರೀಮಠದ ಪರವಾಗಿ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು. ಪರಮ ಪೂಜ್ಯರು ಸನ್ಮಾನಿಸಬೇಕೆಂದು ಈ ಮೂಲಕ ನಾನು ಭಿನ್ನಯಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಚಂದ್ರಶೇಖರ್ ಎಸ್ ನೀರಲ್ಗಿ MBBS ಜನರಲ್ ಸರ್ಜರಿ, ಡಾಕ್ಟರ್ ಮೊಹಮ್ಮದ್ ಉಮರ್ MBBS MD, ಎಲ್ಲ ಗಣ್ಯಮಾನ್ಯರು ಶ್ರೀಯುತರಿಗೆ ಸನ್ಮಾನಿಸಬೇಕೆಂದು ಈ ಮೂಲಕ ನಾನು ಭಿನ್ನಯಿಸಿಕೊಳ್ತಾ ಇದ್ದೇನೆ. ಸ್ವೀಕರಿಸಬೇಕೆಂದು ಈ ಮೂಲಕ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪರಮ ಪೂಜ್ಯರಿಗೆ ಒಂದು ಸನ್ಮಾನ. ಪರಮ ಪೂಜ್ಯ ಶ್ರೀಮಣ್ಣನ ಜಗದ್ಗುರು ಶಾಂತಲಿಂಗ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಪಡಮಟ್ಟು ಈ ವೇದಿಕೆ ಮೇಲೆ ಆಸೀನರಾದಂಥ ಚಂದ್ರಶೇಖರ್ ನೀಲ್ಗಿ ಅವರೇ, ಮೊಹಮ್ಮದ್ ಸಾಬ್ ಉಮರ್ ಅವರೇ, ಡಾಕ್ಟರ್ ಸಂಗಮೇಶ್ ಕುನ್ನೂರ್ ಅವರೇ, ಡಾಕ್ಟರ್ ವೀರೇಶ್ ಬ್ಯಾಳೆ ಅವರೇ, ಡಾಕ್ಟರ್ ಕವಿತಾ ಭಂಡಾರ್ ರಕ್ತ ಭಂಡಾರ್ ಕಿಂಗ್ಸ್ನವರೇ, ಈ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದ ರವೀಂದ್ರ ಹಿರೇಮಠ ಅವರೇ, ಸೌರದ್ ಅವರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ನಾನು ಯಾಕೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಂದಿ ಅಂತಂದ್ರೆ, ಸುಮಾರು 30-35 ವರ್ಷಗಳಿಂದ ಈ ಔಷಧ ವ್ಯಾಪಾರಿ ಸಂಘದ ನಿರಂತರವಾದಂಥ ತೋಂಟದಾರ್ಯ ಮಠದ 2ನೇ ದಿವಸ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲು ಗದಗಿನ ಲಿಂಗೈಕ್ಯ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಪ್ಪ
ಅಪ್ಪಣೆ ಮೇರೆಗೆ ಸುಮಾರು 30 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂಥ ನಮ್ಮ ದಿವಂಗತ ಕುಬ್ಸರ್ ಸರ್ ಅವರು, ನಾವು ಈ ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟಂಥ ಸುಮಾರು 30 ವರ್ಷಗಳ ಸುದೀರ್ಘವಾದಂಥ ಈ ಒಂದು ದಾರಿಯಲ್ಲಿ ನಡ್ಕೊಂಡು ಬಂದೀವಿ. ಅವ್ರ ಜೊತೆ ನಮ್ಮ ಕೊಡಬಳೆ ಸರ್ ಅವರು, ಆನಂತರ ಸತೀಶ್ ಅವರು, ಅವರ ಮಗನೂ ಸಹ, ಎಲ್ಲ ನಮ್ಮ ಔಷಧ ಬಾಂಧವರು, ನಮ್ಮ ರವೀಂದ್ರ ಹಿರೇಮಠ ಅವರು ಇವತ್ತು ಕಾಕತಾಳೀಯವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ, ನಮ್ಮ ಔಷಧಿ ವ್ಯಾಪಾರಿ ಸಂಘದ ಒಬ್ಬ ಗೌರವಾನ್ವಿತ ಹಿರಿಯರು ಈ ಜಾತ್ರಾ ಸಮಿತಿಯ ಅಧ್ಯಕ್ಷರಾಗ್ಯಾರ. ಇದು ಬಹಳಷ್ಟು ನಮಗೆ ಹೆಮ್ಮೆ ಬರ್ತಕ್ಕಂಥ ವಿಚಾರ. ಅಂಥ ಸಂದರ್ಭದಲ್ಲಿ ನಾವು ಈಗಿನ ಶ್ರೀಗಳು ಶಾಂತಲಿಂಗ ಮಹಾಸ್ವಾಮಿಗಳು ಹೋದ ಸಲ ನಮಗೊಂದು ಕಿವಿಮಾತನ್ನು ಹೇಳಿದರು. ಕಾರಣ ಏನಂದ್ರೆ, ಹುಬ್ಬಳ್ಳಿ ಇರತಕ್ಕಂಥ ಎಲ್ಲ ಡಾಕ್ಟರ್ಗಳು, ಜೋಶಿಯವರಾಗಲಿ, ಆನಂತರ ಒಳ್ಳೆ ಡಾಕ್ಟರ್ಗಳನ್ನು ನಾವು ಸುಮಾರು 30 ವರ್ಷಗಳಿಂದ ಕರೆಸಿ 400 ಕಣ್ಣಿನ ತಪಾಸಣೆಗಳನ್ನು ಮಾಡಿದ್ವಿ. ಡಾಕ್ಟರ್ ಪಾಂಡುರಂಗಿ ಅವರು ಸಹ ಮನೋರೋಗ ತಜ್ಞರು ಸಹ ಕರೆಸಿದ್ವಿ. ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಯಾವ ಡಾಕ್ಟರ್ನು ನಾವು ಸಹ 30 ವರ್ಷ ಬಿಟ್ಟಿಲ್ಲ. ಎಲ್ಲರನ್ನೂ ಕರೆಸಿ ಈ ಒಂದು ಜಾತ್ರೆಯಲ್ಲಿ ಬಹಳಷ್ಟು ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮ ಔಷಧ ವ್ಯಾಪಾರ ಸಂಘದವರು ನಾವು ಮಾಡಿದ್ವಿ. ಅದರ ಜೊತೆಯಾಗಿ ರಕ್ತದಾನ ಶಿಬಿರವನ್ನು ಸುಮಾರು 170-80 ಯೂನಿಟ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊತ ಬಂದಿವಿ. ಕಾರಣಾಂತರ ಯಾಕೆ ಈಗ ರಕ್ತದ ಬಗ್ಗೆ ಕೊಡೋ ಬಗ್ಗೆ ನಮ್ಮ ಯುವಕರಲ್ಲಿ ಅವೇರ್ನೆಸ್ ಆಗಿ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಬಹಳಷ್ಟು ದೊಡ್ಡ ಚಿಂತೆ ಆಗೈತಿ. ಬಂಧುಗಳೇ, ಪ್ರತಿ ವರ್ಷ ನಾವು ರಕ್ತದಾನವನ್ನು ಮಾಡ್ತೀವಿ. ಆ ಮಾಡಿದ ತಕ್ಷಣ ಒಂದು 10 ದಿವಸದೊಳಗೆ ನಮ್ಮ ಇರ್ತಕ್ಕಂಥ ಕಾರ್ಡ್ಗಳೆಲ್ಲ ಖಾಲಿ ಆಗಿಬಿಡ್ತಾವೆ. ಕಾರಣ ಏನಂದ್ರೆ, ಜನ ರಕ್ತ ಕೊಡಕ್ಕೆ ಬರೋದಿಲ್ಲ. ರಕ್ತ ಕೊಟ್ಟು ಜಾತ್ರೆ ಆದ ನಂತರ ನಮಗೊಂದು ಕಾರ್ಡ್ ಬೇಕ್ರಿ, ನಮ್ಮ ಮನ್ಯಾಗ ಒಬ್ರು KMCಗೆ ಅಡ್ಮಿಟ್ ಮಾಡಿವ್ರಿ, ಅವ್ರಿಗೆ ಹಿಂಗಾಗೈತ್ರಿ ಅಂತ ಬರ್ತಾರೆ ವಿನಃ ರಕ್ತ ನಾವು ದಾನ ಕೊಡ್ತೀವಿ ಸ್ವಪ್ರೇರಣೆಯಿಂದ ಇವತ್ತು ಬರೋಕೆ. ಇದು ಬಹಳಷ್ಟು ನನಗೆ ವಿಷಾದ ಅನಿಸುತ್ತೆ. ನಾವು ಎಷ್ಟೊಂದು ಸರಿ ಹೇಳ್ತೀವಿ, ಜೀವನದೊಳಗೆ ಮನುಷ್ಯನಿಗೆ ಜಗತ್ತಿನೊಳಗೆ ವಿಜ್ಞಾನ ಎಲ್ಲವನ್ನೂ ತಯಾರು ಮಾಡೈತಿ. ರಕ್ತ ತಯಾರು ಮಾಡುವಂಥದ್ದು ಇವತ್ತಿಗೂ ಯಾವ ವಿಜ್ಞಾನದೊಳಗಾಗಲಿ ಸಾಧ್ಯತೆ ಆಗಿಲ್ಲ. ಅದು ಮನುಷ್ಯನಿಂದಲೇ ಮಾತ್ರ ರಕ್ತ ತಯಾರು ಮಾಡ್ತಕ್ಕಂಥದ್ದು ಐತಿ. ಅದಕ್ಕೆ ಜಗದ್ಗುರು ಲಿಂಗೈಕ್ಯ ತೋಂಟದಾರ ಸ್ವಾಮಿಗಳ ಆದೇಶದ ಮೇರೆಗೆ ನಾವು ಈ ರಕ್ತವನ್ನು ಮಾಡಬೇಕು, ರಕ್ತದಾನವನ್ನು ಮಾಡುವಂಥ ಕೆಲಸವನ್ನು ನಿಮ್ಮ ಔಷಧ ಸಂಘದವರು ಮಾಡಬೇಕಂತ ಅವರ ಅಪ್ಪಣೆ ಮೇರೆಗೆ ನಾವು ಸುಮಾರು ಸುದೀರ್ಘವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬಂದ್ವಿ. ಬರಬರ್ತ ರಕ್ತದಾನ ಕೊಡ್ತಕ್ಕಂಥದ್ದು ಬಹಳಷ್ಟು ಕಮ್ಮಿ ಆಗತ್ತೆ. ಯುವಕರಲ್ಲಿ ನಾನು ಹೇಳೋದಿಷ್ಟೇ, ಮೇಡಮ್ ಅವರು ಹೇಳಿದರು, ಈ ರಕ್ತದಾನ ಮಾಡೋದ್ರಿಂದ ನಮ್ಮಲ್ಲಿ ಬರ್ತಕ್ಕಂಥ ಅನೇಕ ಕಾಯಿಲೆಗಳು ಹೋಗ್ತಾವೆ. ನಮ್ಮಲ್ಲಿ BP ಬರೋದಿಲ್ಲ, ಶುಗರ್ ಬರೋದಿಲ್ಲ, ರಕ್ತದ ಇದಾಗೋದಿಲ್ಲ, ಪ್ರೋಟೀನ್ ಅವ್ರು ಹೇಳೋ ವಿಟಮಿನ್ಸ್ಗಳು ಎಲ್ಲವೂ ತಯಾರಾಗ್ತವೆ. ಯಾಕಂದ್ರೆ ದೇಹದೊಳಗಿರ್ತಕ್ಕಂಥ ಕೊಲೆಸ್ಟ್ರಾಲ್ಗಳು ಕಮ್ಮಿ ಆದಾಗ, ನಮ್ಮಿರ್ತಕ್ಕಂಥ ಪೌಷ್ಟಿಕಾಂಶಗಳು ಕಮ್ಮಿ ಆದಾಗ ತಾನೇ ದೇಹದೊಳಗೆ ತಾನು ರಕ್ತ ತಗೊಂತ ಕೆಲಸ ಮಾಡೋದು. ಭಾಳ ಒಂದು ಕೆಲಸ ಈ 1 ತಿಂಗಳ 2 ತಿಂಗಳೊಳಗೆ ಮತ್ತೆ ತಾನು ರಕ್ತವನ್ನು ದೇಹದೊಳಗೆ ಮತ್ತೆ ಸಂಗ್ರಹ ಆಗುತ್ತೆ. ಹೊಸದಾಗಿ ರಕ್ತ ಕೊಡೋದ್ರಿಂದ ದೇಹ ಮತ್ತೆ ಚೈತನ್ಯವನ್ನು ಕಾಣ್ತೈತಿ. ಅದ್ರ ಅರ್ಥನ ನಾವು ಮಾಡ್ಕೊಳಕ್ಕೆ ರಕ್ತ ಕೊಟ್ಬಿಟ್ರೆಪ್ಪ ಮತ್ತೇಲಿ ತಯಾರು ಮಾಡೋದು ಅಂತಕ್ಕಂಥ ಒಂದು ತಲೆಯೊಳಗೆ ನಮ್ಗೆ ಭಾಸ ಆಗೈತಿ. ಯಾಕೆ ಹೇಳ್ತೀನಿ ನಿಮಗೆ, ರಕ್ತ ಕೊಟ್ಟ ನಂತರ ಆ ಮನುಷ್ಯ ಎಷ್ಟೊಂದು ಸ್ವತಃ ಶ್ರೀಗಳು ಈಗೇನು ನಮ್ಮ ಪೀಠಾಧಿಕಾರಿ ಶಾಂತಲಿಂಗ ಸ್ವಾಮಿಗಳು ಪ್ರತಿ ವರ್ಷ ರಕ್ತ ಕೊಟ್ಕೊಂತ ಬಂದಾರ. ಮೊಟ್ಟ ಮೊದಲ ರಕ್ತವನ್ನು ನಾವು ಶ್ರೀಗಳನ್ನ ತಗೊಂತಿದ್ದೀವಿ. ಅದಕ್ಕೆ ಇವತ್ತೇನಾರು ಅವರ ಕ್ರಾಂತಿ ಐತಿ, ಇಷ್ಟೆಲ್ಲ ಭಾಳ ಕ್ರಾಂತಿಯಾಗಿ ಕಾಣಕತ್ತಾರಂದ್ರೆ ಅವ್ರು ರಕ್ತ ಕೊಟ್ಟರು ಅಂತ ತಿಳ್ಕೊಂಡ ಇಷ್ಟೊಂದು ವಿಭಿನ್ನವಾಗಿ ಕಾಣಕತ್ತಾರಂತ ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ಆಗಲಿ ನಮ್ಮ ದೊಡ್ಡಮಣಿ ಸರ್ ಹೇಳಿದರು, ITI ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸ್ವಪ್ರೇರಣೆಯಿಂದ ರಕ್ತದಾನ ಮಾಡ್ಬೇಕಂತ ತಿಳ್ಕೊಂಡು ಅವರಿಗೆಲ್ಲ ಒಂದು ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಕೊಟ್ಟಾರ. ಅದಕ್ಕೆಲ್ಲ ITI ಸಿಬ್ಬಂದಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗುರುಬಸ ಪ್ರೌಢಶಾಲೆಯ ಸಿಬ್ಬಂದಿ ಮತ್ತು ನಮ್ಮ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆ ಸಿಬ್ಬಂದಿಯೂ ಸಹ ಸಹಕಾರ ಕೊಡಬೇಕು. ತಾವೆಲ್ಲ ನೀವು ರಕ್ತ ಕೊಟ್ಟರೆ ನಮ್ದೇನು ಕಮ್ಮಿ ಆಗಲ್ಲ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಂಡು ಅಜ್ಜರ ಶ್ರೀಗಳು ಆ್ಯಕ್ಚುಲಿ ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ನಾವು ರಕ್ತದಾನವನ್ನು
ಬೇಡ, ಯಾಕೆ ರಕ್ತನ ನಮ್ಮ ಮೇಡಮ್ ಅವ್ರು ಫೋನ್ ಹಚ್ಚಿ ಹೇಳಿದ್ರು, ನಾವು 25 ಜನ ಬರ್ತೀವಿ, 25 ಯೂನಿಟ್ ಕೊಡೋದಿಲ್ಲ, ನಾವು ಅಲ್ಲಿಂದ ಗಾಡಿ ತೊಗೊಂಡಿರ್ತೀವಿ, ಹೆಂಗೆ ಮಾಡೋಣ ಅಂತ ಕೇಳಿದ್ರು. ಅದು ಬಹಳಷ್ಟು ನಮ್ಗೆ ನೋವಿನ ಸಂಗತಿ ಆಯ್ತು. ಅದಕ್ಕೆ ಅಪ್ಪರಲ್ಲಿ ನಾನು ಅರಿಕೆ ಮಾಡಿಕೊಂಡೆ, ಅಪ್ಪರ ಈ ಪರಿಸ್ಥಿತಿ ಮೇಡಮ್ ಅವರು ಮಾತಾಡ್ಯಾರೆ ಅಂದಾಗ, ಇಲ್ಲ ಈ ಸರಿ ಏನಾರ ಮಾಡಿ ಹೆಚ್ಚಿನ ರಕ್ತ ಕೊಡೋಣ ಅಂತ ಹೇಳೋಣ. ಅದಕ್ಕೆ ಶ್ರೀಗಳು ಹೇಳ್ತೀವಿ, ತಾವು ನಮ್ಮಲ್ಲಿ ಮನವಿ ಮಾಡ್ಕೊತೀವಿ, ಇನ್ನೂ ಏನಾಗಿಲ್ಲ, ಇನ್ನೂ ರಕ್ತ ಭಂಡಾರ ಚಲೋ ಐತಿ, ನೀವೆಲ್ಲ ಕೊಡ್ರಿ, ನಿಮ್ಮ ಮೈಯೊಳಗೆ ರಕ್ತ ಕೊಟ್ರಿ ಅಂದ್ರೆ ಅದೇನಾಯ್ತು ಅಂದ್ರೆ ಕೊಡೋದ್ರಿಂದ ನೀವೇ ಕೊಡ್ರಿ ಅಂತಲ್ಲ, ಅದೊಂದು ಏಜ್ ಇರ್ತೈತಿ, ಅದಕ್ಕೊಂದು ಲಿಮಿಟ್ ಇರ್ತೈತಿ. ಮನುಷ್ಯಾಗ ಶುಗರ್ ಇದ್ರೆ BP ಇದ್ರೆ ರಕ್ತ ಅವ್ರೇನು ತೊಗೊಳೋದಿಲ್ಲ. ಅದಕ್ಕೆ ತಾವು ಸದೃಢವಾಗಿರೋದು. ಮೇಡಮ್ ಅವ್ರು ಹೇಳಿದ್ರೆ 2 ಚೀಲ ಕೊರು ಹೊತ್ಕೊಂಡು ಹುಡುಗರು ಹೋದ್ರು, ಎಷ್ಟು ಸದೃಢ ಇದ್ರಂತ. ಅದಕ್ಕೆ ಸೌಪರ್ಯದಿಂದ ಕೊಡ್ರಿ, ಇದು ಒಂದು ಜೀವ ಉಳಿಸ್ರಿ. ಆಗಲೇ ನಮ್ಮ ಜಾತ್ರಾ ಕಮಿಟಿ ಅಧ್ಯಕ್ಷರು ಒಂದು ಮಾತು ಹೇಳಿದರು. ಸುಮಾರು ಒಬ್ಬರು ನಮ್ಮ ಫ್ರೆಂಡ್ ತಮ್ಮವ್ರಿಗೆ ನಿನ್ನೆ ಆಕ್ಸಿಡೆಂಟ್ ಆಗೈತಿ, ಗದಗಿನ ಜಿಮ್ಸ್ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಮಾಡ್ಯಾರ, ಅವ್ರ ಕಾಲು ಫ್ರ್ಯಾಕ್ಚರ್ ಆಗೈತಿ. ಸುಮಾರು ತಮ್ಮ ಜೀವನದೊಳಗೆ 280 ಲಗ್ನವನ್ನು ಅವರು ಸ್ವಪ್ರೇರಣೆಯಿಂದ ಮಾಡ್ಯಾರಂತ. ಆದ್ರೆ ಅವ್ರ ಜೊತೆ ಅವ್ರ ಮ್ಯಾಪ್ನಾಗ ಸುಮಾರು ಒಂದು 200-300 ಜನ ಅವ್ರ ಕಾಂಟ್ಯಾಕ್ಟ್ನಾಗ ಅವ್ರಿಗೆ O ಪಾಸಿಟಿವ್ ರಕ್ತ ಬೇಕಾಗೈತೆ ಅಂತ ಒಂದು ಆ್ಯಪ್ನಾಗ ಒಂದು ತಮ್ಮ ಮೆಸೇಜ್ ಹಾಕಿದ್ರೆ ಯಾರು ಜನ ಅದಕ್ಕೆ ರೆಸ್ಪಾನ್ಸ್, ಕೇವಲ 3 ಜನ. ಅದು ಒಂದು ಹಾವೇರಿ ಒಳಗೆ ಒಂದು ಬಿಜಾಪುರದ ಮಾಡಿದಂತಂದ್ರೆ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಯಾವ ಮನುಷ್ಯ ಬಹಳಷ್ಟು ಈ ಆಧ್ಯಾತ್ಮಿಕವಾಗಿ ಈ ಜನರಲ್ ಆಗಿ ಯೂಸ್ ಮಾಡಿರ್ತಾನೆ ಅಂಥವ್ರಿಗೇನು ಭಾಳ ಕಷ್ಟ ಇದೆ ಅಂತ ಅನ್ಸುತ್ತಾ. ದೇವ್ರ ಕಡೆಯಿಂದ ಮತ್ತೆ ಯಾರೋ ರಕ್ತ ಕೊಟ್ಟು ಅದನ್ನು ಅವರು ಸರಿ ಮಾಡ್ಯಾರ. ಅದು ದೇವರವನ್ನೆಲ್ಲ ಸರಿ ಮಾಡ್ಯಾರ. ಕಾರಣ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಸ್ವಪ್ರೇರಣೆಯಿಂದ ಬರಬೇಕು. ನಾನು ಭಾಳ ಸಲ ನೋಡ್ತಿದ್ದೆ, ದಸರಾ ನಾನು ರಕ್ತ ಕೊಟ್ಟು ಇನ್ನೇನು ಮುಗಿಸಿ ಒಂದು ವಾರನವರೆಗೆ ನಮ್ಮ ಕಾಡ ಖಾಲಿ ಆಗಿಬಿಟ್ಟಿರ್ತಾವೆ. ಯಾಕಂದ್ರೆ ನಾವು ಕಾರ್ಡ್ ತೊಗೊಂಡೋಗಿ ಕೊಡ್ತಾರೆ. ಆದ್ರೆ ರಕ್ತ ಅವಾಗ ಹೇಳ್ತೀನಿ, ಕಾರ್ಡ್ ಕೇಳಕ್ಕೆ ಬರ್ತಿಲ್ಲ, ನಿಮ್ಮ ಮನೆಗಿಂದ ಒಬ್ಬೊಬ್ರು ರಕ್ತ ಕೊಟ್ಟರು ಏನಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕೆ ತಾವೆಲ್ಲ ಪ್ರೇರಣೆಯಿಂದ ಕೊಡ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಿ, ನಾವು ವಿಶೇಷವಾಗಿ ಅಜ್ಜರು ಒಂದು ಮಾತು ಹೇಳಿದ್ರೆ, ಹುಬ್ಬಳ್ಳಿಯಿಂದ ಕರೆಸೋದು, ಗದಗಿನಿಂದ ಕರೆಸೋದಂಥ ಡಾಕ್ಟರ್ಗಳನ್ನು ಮಾಡಬೇಡ್ರಿ, ಸಮೀಪ ಇರ್ತಕ್ಕಂಥ ಡಾಕ್ಟರ್ ಕಳಿಸಿ ಅಂತ ಹೋದ್ಸರ ಹೇಳಿದಾಗ ವೆಂಕಟೇಶ್ವರ ಹಾಸ್ಪಿಟ್ಲಿಂದ ನಾವು ಡಾಕ್ಟರ್ಗಳನ್ನು ಕರೆಸಿದ್ವಿ. ಆ ಸೇವೆಯನ್ನು ಅವ್ರು ಮಾಡಿದರು. ಇದೇ ಸರ ನಾವು ಈ ಸರ ಏನು ಮಾಡಿದ್ವಿ ಅಂತಂದ್ರೆ, ನೀಲಗಿರಿ ಹಾಸ್ಪಿಟ್ಲಿನ ವೈದ್ಯಾಧಿಕಾರಿಗಳನ್ನು ಹೋಗಿ ಭೇಟಿಯಾದ್ವಿ. ಅವರು ಸ್ವಪ್ರೇರಣೆಯಿಂದ ನಾವು ನಿಮ್ಮ ಶಿರೋಳ ಗ್ರಾಮಕ್ಕೆ ಬಂದು ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ತಗೊಂಡು ಬಹಳ ಉತ್ಸಾಹಪೂರ್ವಕವಾಗಿ ಹೇಳಿದರು. ನಾವೆಲ್ಲ ನಾನು ಮತ್ತು ನಿತೀಶ್ ಅವರು ಹಾಸ್ಪಿಟ್ಲಿಗೆ ಹೋದಾಗ ಅದು ನಿಜವಾಗಿ ಒಂದು ಕಲಾಮಂಟಪ ಅದು. ಆ ಮಂಟಪವನ್ನು ನಾವು ಜಾಸ್ತಿ ಲಗ್ನ ಮಾಡಿದಾಗ ಹೋದಾಗ ನೋಡಿದ್ದ ಮಂಟಪ ಬೇರೆ ಇತ್ತು. ಈ ಸರಿ ನಾವು ನೋಡೋಕೆ ಹೋದಾಗ ಮಂಟಪ ಆಗಲಿಲ್ಲ, ಒಂದು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ಆಗಿ ನಮ್ಗೆ ಕಾಣುತ್ತೆ. ಅವರೆಲ್ಲ ಒಳಗೆ ತೋರಿಸಿದ್ರು. ಎಂತೆಂಥ ಅತ್ಯಾಧುನಿಕವಾದಂಥ ಶಸ್ತ್ರಗಳು ಇವು ಅದಾವೆ ಹಾಸ್ಪಿಟ್ಲ್ನಾಗ, ಮೆಷಿನ್ಸ್ ಅದಾವು. ಸಾಧಾರಣ ನೀವು ಹೇಳಬೇಕು, 2 ಕೋಟಿ ರೂಪಾಯಿ ಹಾಸ್ಪಿಟ್ಲ್ ಅದಾವೆ. ಇವನ್ನೆಲ್ಲ ನಾವು ಹುಬ್ಳ್ಯಾಗ ಹೋಗಿ ಹಾಕ್ತಿದ್ವಿ. ಅದಕ್ಕೆ ಅಪ್ಪವ್ರು ಏನಂತಾರೆ ಅಂದ್ರೆ, ಮಗ್ಳು ಇತ್ತಂದ್ರೆ ಪಟ್ನಾ ಆಸ್ಪತ್ರೆಗೆ ಹೋಗೋದು, ಯಾಕಂದ್ರೆ ಟೈಮ್ ಭಾಳ ಇರೋದಿಲ್ಲಲ್ಲ, ಒಂದು ಅರ್ಧ ತಾಸಿನಾಗ ನಾವು ಹೋಗಿ ಬಾದಾಮಿ ಮುಟ್ಟಬೇಕು. ಅಂಥ ಒಂದು ಸ್ಪೆಷಲ್ ಆಗಿ ನಮ್ಮ ಚಂದ್ರಶೇಖರ್ ನೀಲಿಗೆ ಅವರು ಭಾಳಷ್ಟು ಇದರದ ಮುಖ್ಯಸ್ಥರಾಗಿ ನೋಡ್ರಿ. ಅವರೆಲ್ಲ ನಾವು ಒಳಗೆ ಮಿಷನ್ ನೋಡಿದೆ, ಎಂಡೋಸ್ಕೋಪಿ ಆಗಲಿ, ಲ್ಯಾಪ್ರೋಸ್ಕೋಪಿ ಇವನ್ನೆಲ್ಲವನ್ನು ತೊಗೊಂಬಂದಾರ. ಅದಕ್ಕೆ ಅದು ಸದುಪಯೋಗನ ತಾವು ಪಡ್ಕೊಳ್ರಿ. ಅದೇ ರೀತಿಯಾಗಿ ಇನ್ನೊಬ್ಬ ಡಾಕ್ಟರ್, ನಮ್ಮ BP ಮತ್ತು ಶುಗರ್ ಡಾಕ್ಟರ್ ಬಂದಿಲ್ಲ, ಆದರೂ ಆ ಸೇವೆ ಆ ಹಾಸ್ಪಿಟ್ಲಲ್ಲಿ ಲಭ್ಯ ಐತಿ. ಇಲ್ಲದಕ್ಕಿಂತ ಇನ್ನು ಹೆಚ್ಚಾಗಿ ಸುಮಾರು 60% ಜನರಿಗಿರೋದ ಮೇನ್ ಕಾಲು ನೋವು, ಕೈ ನೋವು, ಮೊಣಕಾಲು ನೋವು, ಸಂಧಿವಾತ. ಅದಕ್ಕೆ ನಮ್ಮ ಡಾಕ್ಟರ್ ಸಂಗಮೇಶ್ ಕೊಂಡೂರು ಅವರು ಬಹಳಷ್ಟು ಅನುಭವಕ್ಕೆ ತಜ್ಞರು. ಅವ್ರನ್ನ ಹೋಗಿ ನಾವು ಮಾತಾಡಿಸ್ತಾ ಭಾಳಷ್ಟು ಸಂತೋಷ ಅನ್ನಿಸ್ತೆ. ಇಲ್ಲಿ ಎಲ್ಲಕಂದ್ರೆ ನಮ್ದೆಲ್ಲ 60% ಬರೀ ಕೈ ಕಾಲು ನೋವು ಬರೋರು ಇವೆಲ್ಲ ಅದಾವೆಲ್ಲ ವಿಟಮಿನ್ಸ್ ಕಮ್ಮಾಗಿ ಎಲ್ಲ ಕಮ್ಮಾಗಿ ನಾವು ಈ ರೀತಿ ಆಗಿಬಿಟ್ಟಿವಿ. ಅದಕ್ಕೆ ದೂರ ಬೇಡ ಹೋಗ್ಬೇಡ್ರಿ, ಸಮೀಪ ಹೋಗ್ರಿ ಅನ್ನೋ ದೃಷ್ಟಿಯಿಂದ ಅವ್ರನ್ನೂ ಸಹ ನಾವು ಇವಾಗ ಕರ್ಕೊಂಡ್ಬಂದೀವಿ. ಭಾಳಷ್ಟು ಸೇವೆಯನ್ನು ಅವರು ಕೊಡ್ತಾರೆ. ಅದರ ಸದುಪಯೋಗನ ತಾವೆಲ್ಲ ಶರಣ ಪಡ್ಕೋರಿ. ಅದೇ ರೀತಿ ವಿಶೇಷವಾಗಿ ನಮ್ಮ ಮಕ್ಕಳ ತಜ್ಞರು ಯಾರು, ಡಾಕ್ಟರ್ ಮೊಹಮ್ಮದ್ ಉಮರ್ ಅವರು. ಇದು ಮಕ್ಕಳದು ಅಂತಂದ್ರೆ ನಮಗೂ ಗೊತ್ತೈತಿ. ನಾನು ಸ್ವತಃ ನನ್ನ ಮೊಮ್ಮಗಳನ್ನ ಬಾದಾಮಿಯೊಳಗೆ ಕಾಡು ಹಾಸ್ಪಿಟ್ಲಾಗ ಹಾಕಿದ್ದೆ. ನನ್ನ ಮಗಳ ಡೆಲಿವರಿ ಸುಮಾರು ಒಂದು ಪ್ರಿಮ್ಯಾಚುರಿಟಿ ಡೆಲಿವರಿ ಆಗಿತ್ತು. ಡಾಕ್ಟರ್ ಅವ್ರ ಹೆಸರು ಬರ್ತಾ ಇಲ್ಲ, ಅವ್ರ ಕಡೆ ನಾನು ತೋರಿಸಿದಾಗ ಬಹಳಷ್ಟು ಒಳ್ಳೆಯ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟರು. ಅದನ್ನು ನಾನು ಹುಬ್ಬಳ್ಳಿಗೆ ಅಥವಾ ಗದಗಿಗೆ ಹೋಗಿ ಬಾಲ್ಕೋಟಿಗೆ ಹೋಗಿದ್ದೆ, ಭಾಳಷ್ಟು ಖರ್ಚಾಗ್ತಿತ್ತು. ಅಂಥ ಒಂದು ಸದುಪಯೋಗನ ಡಾಕ್ಟರ್ನ ನೋಡಿದಾಗ, ಇನ್ನೊಂದು ನಮಗೂ ಈ ಫೀಲ್ಡ್ನಾಗಿದ್ದು ಸುಮಾರು 40 ವರ್ಷ ಆಯಿತು. ನನಗೂ ಈ ಸದ್ಯಕ್ಕೆ 60 ವರ್ಷ. 40 ವರ್ಷ ಫೀಲ್ಡ್ನಾಗ ನಾನು ಈ ಡಾಕ್ಟರ್ ವೃತ್ತಿ ನೋಡಿ ಡಾಕ್ಟರ್ ನೋಡಿ ಆ ಪೇಷಂಟ್ ನೋಡಿದ ಕೂಡಲೇ ನಮಗೂ ಹಿಂಗೆ ಐತಿ ಅನ್ನೋಷ್ಟು
ಎಕ್ಸ್ಪೀರಿಯನ್ಸ್ ಅದಕ್ಕೆ ಒಂದು ಹೇಳ್ತಾರೆ ಅಂದ್ರೆ ಒಬ್ಬ ಹಳೆ ಡಾಕ್ಟ್ರ ಒಬ್ಬ ಹಳೆ ರೋಗಿ, ಒಬ್ಬ ಹೊಸ ಡಾಕ್ಟ್ರ, ಒಬ್ಬ ಹಳೆ ರೋಗಿ, ಅಷ್ಟೊಂದು ಹಳೆ ರೋಗಿಗೂ ಹೊಸ ಡಾಕ್ಟ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾರೆ. ಅದಕ್ಕೆ ನಾನೆಲ್ಲ ಈ ಡಾಕ್ಟರ್ ನೋಡಿದಾಗ ನನಗೆ ಅವ್ರ ಮುಖದಲ್ಲಿ ನೋಡಿದಾಗ ಬಹಳಷ್ಟು ಅನುಭವ ಭಾಳ ಕಾಣುತ್ತೆ. ಅದಕ್ಕೆ ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಅವರು ಬಂದು ನಮ್ಮ ಊರಲ್ಲಿ ಏನು ಸೇವೆ ಮಾಡಕತ್ತಾರ, ಸೇವೆ ಮಾಡ್ಯಾರ, ಅದು ಸೇವೆ ಆದ ನಂತರ ತಾವೆಲ್ಲ ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಹೆಚ್ಚೆಚ್ಚಾಗಿ ಅಲ್ಲಿ ಇಲ್ಲಿ ಹೋಗಲಾರ್ದ ಮತ್ತೆ ಅವ್ರ ಜೊತೆಗೆ ಎಲ್ಲ ಫೆಸಿಲಿಟೀಸ್ ಅದಾವೆ, ಅವರೆಲ್ಲ ಯಶಸ್ವಿನಿ ಕಾರ್ಡು, ಆನಂತರ ಇನ್ಶೂರೆನ್ಸ್ ಇರ್ತಕ್ಕಂಥ ಎಲ್ಲವೂ ಕಾರ್ಡುಗಳು ಅವರಲ್ಲಿ ಲಭ್ಯ ಆದವಂತ ನಾನು ಕೇಳೀನಿ. ಅದರ ಸದುಪಯೋಗನ ತಾವೆಲ್ಲ ಪಡ್ಕೊಳ್ರಿ ಅಂತ ತಿಳ್ಕೊಂಡು ಹೇಳಿ ಈ ಸಂದರ್ಭದಲ್ಲಿ ಅವರೇನು ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದಾರ ಅವರಿಗೆ ನನ್ನ ಜಾತ್ರಾ ಕಮಿಟಿ ವತಿಯಿಂದ, ನಮ್ಮ ಔಷಧ ವ್ಯಾಪಾರ ಸಂಘದ ವತಿಯಿಂದ ಅನಂತರ ಕೃತಜ್ಞತೆ ಸಲ್ಲಿಸ್ತೀನಿ. ಇನ್ನೊಂದು ನಮ್ಮ ಬ್ಯಾಳಿ ಡಾಕ್ಟ್ರು ನಮ್ಮವರೇ ಅವ್ರು ಇಲ್ಲಿ ಬಂದು ಕಣ್ಣಿನ ಡಾಕ್ಟ್ರು ಹಾಕಿದ್ರೆ ನಮ್ಮ ಕಣ್ಣಿನ ಸಮಸ್ಯೆನ ಭಾಳ ತಪ್ಪು ಹೋಗೈತಿ. ಅವರು ಸುಮಾರು ಬಹಳಷ್ಟು ವರ್ಷಗಳಿಂದ ನಮ್ಮ ಸೇವೆ ಮಾಡ್ಕೊತ ಜನ ಸೇವೆ ಮಾಡಕತ್ತಾರೆ. ಅವ್ರು ಇಲ್ಲೇ ಹಾಸ್ಪಿಟ್ಲ್ ಇರೋದ್ರಿಂದ ಅವರು ಭಾಳ ಒಳ್ಳೆಯ ವೈದ್ಯರಾಗ್ಯಾರ. ಅವ್ರಿಗೂ ನನ್ನ ಔಷಧ ವ್ಯಾಪಾರ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು 2 ಮಾತಾಡ ಕೊಟ್ಟದಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಬಗ್ಗೆ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಮಾಹಿತಿಯನ್ನ ಹೇಳಿದಂತ ಶ್ರೀ ನಾರಾಯಣದಾಸ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು ತೋಂಟದಾರಿ ಮಠ ಶಿರೋಳ್ ಪರಮ ಪೂಜ್ಯರಿಂದ ಆಶೀರ್ವಚನ. ಬಸವಾದಿ ಶಿವಶರಣರನ್ನ ಯಡಿಯೂರು ಯತಿ ತೋಟದ ಸಿದ್ಧಲಿಂಗ ಶಿವೆಗಳನ್ನು ಸ್ಮರಿಸಿ ಪೂಜ್ಯ ಜಗದ್ಗುರು ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ 2026ನೇ ಸಾಲಿನ ನಮ್ಮ ಶಿರೋಳದ ತೋಟದಾರಿ ಮಠದ ರೊಟ್ಟಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಂದು 2ನೇ ದಿನದ ಈ ಜಾತ್ರಾ ಮಹೋತ್ಸವದಲ್ಲಿ ಆರೋಗ್ಯ ಜಾತ್ರೆ, ಆರೋಗ್ಯ ಶಿಬಿರ ಇಂದು ನಡೀತಾ ಇರೋದು. ನಮ್ಮ ಶಿರೋಳದ ಔಷಧಿ ವರ್ತಕರ ಸಂಘ, ಗುರುಬಸವ ಜನಕಲ್ಯಾಣ ಸಂಸ್ಥೆ, ವಾಸಂತಿ ವಿಜನ್ ಕೇರ್ ಶಿರೋಳ್, ಕಿಮ್ಸ್ ಹುಬ್ಬಳ್ಳಿ ಹಾಗೂ ನೀರಲ್ಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬದಾಮಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಅನೇಕ ರೋಗಿಗಳ ತಪಾಸಣೆ ಶಿಬಿರ, ಅದರ ಜೊತೆಗೆ ಚಿಕ್ಕ ಮಕ್ಕಳನ್ನು ತಪಾಸಣೆ ಮಾಡ್ತಕ್ಕಂಥ ಈ ಶಿಬಿರದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವ ನಮ್ಮ ಬದಾಮಿಯ ನೀರಲ್ಗಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಎಸ್ ನೀರಲ್ಗಿ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಇನ್ನೊಬ್ಬ ವೈದ್ಯರು ಚಿಕ್ಕ ಮಕ್ಕಳ ವೈದ್ಯರಾದ ಡಾಕ್ಟರ್ ಮೊಹಮ್ಮದ್ ಉಮರ್ ಅವರಲ್ಲಿ, ಡಾಕ್ಟರ್ ಸಂಗಮೇಶ್ ಕನ್ನೂರ್ ಅವರಲ್ಲಿ, ಕಿಮ್ಸ್ನಿಂದ ರಕ್ತ ಭಂಡಾರದ ಮುಖ್ಯಸ್ಥರಾಗಿ ಆಗಮಿಸಿರುವ ಕಿಮ್ಸ್ನ ಡಾಕ್ಟರ್ ಕವಿತಾ ಅಕ್ಕವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೂ ಅನೇಕ ವೈದ್ಯ ಮಹೋದಯರಲ್ಲಿ, ಈ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ರವೀಂದ್ರ ಹಿರೇಮಠ, ಉಪಾಧ್ಯಕ್ಷರಾದ ದ್ಯಾಮಣ್ಣ ತೆಗ್ಗಿ ಹಾಗೂ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಸೋಬ್ರದ್, ಸಹಕಾರ್ಯದರ್ಶಿಗಳಾದ ಚಿಕ್ಕನರ್ ಬಂದವರಲ್ಲಿ, ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವ ಔಷಧಿ ವರ್ತಕರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ಶರಣಾರ್ಥಿ, ಇಲ್ಲಿ ನೆರೆದಿರುವ ಎಲ್ಲ ಶ್ರೀಮಠದ ಸದ್ಭಕ್ತರಲ್ಲಿ ಶರಣಾರ್ಥಿಗಳು. ಪೂಜ್ಯ ಜಗದ್ಗುರುಗಳು ನಮ್ಮ ಶಿರೋಳ ಮಠದ ಜಾತ್ರೆ ಅಂದರೆ ತೇರು ಎಳೆಯೋದು, ತತ್ತಿ ಒಗೆಯೋದು, ಮಿರ್ಚಿ ಬಜ್ಜಿ ತಿನ್ನೋದು ಜಾತ್ರೆ ಅಲ್ಲ. ಜಾತ್ರೆಗಳು ಅಂದರೆ
ಅವು ಆರೋಗ್ಯಪೂರ್ಣ ಜಾತ್ರೆ ಆಗಬೇಕು, ಕ್ರೀಡಾ ಜಾತ್ರೆ ಆಗಬೇಕು, ಸಂಸ್ಕೃತಿ ಸಂಸ್ಕಾರವನ್ನು ಬಿತ್ತತಕ್ಕಂಥ ಜಾತ್ರೆ ಆಗಬೇಕು, ಶಕ್ತಿ ಪ್ರದರ್ಶನಗಳ ಜಾತ್ರೆ ಆಗಬೇಕು ಅಂದಾಗ ಆ ಜಾತ್ರೆಗೆ ಹೆಚ್ಚು ವೈಭವ ಬರ್ತೈತಿ ಅಂತ ಹೇಳ್ತಿದ್ರು. ಅವ್ರು ಮುಂದುವರೆದು ಹೇಳ್ತಿದ್ರು, ಈ ರಾಜ್ಯದಲ್ಲಿ ಯಲ್ಲಮ್ಮಗುಡ್ಡದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗ್ತದೆ, ಬದಾಮಿಯಲ್ಲಿ ಬನಶಂಕರಿ ಜಾತ್ರೆ ಆಗ್ತದೆ, ಅನೇಕ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಜನ ಜಾತ್ರೆಯಲ್ಲಿ ಸೇರ್ತಾರೆ. ಆದರೆ ಅವು ಸಮಾಜ ಉಪಯೋಗ ಆಗ್ತಕ್ಕಂಥ ಜಾತ್ರೆಗಳಾಗೋದಿಲ್ಲ. ಅದಕ್ಕಾಗಿ ನಾವು ಜಾತ್ರೆಗಳನ್ನು ಮಾಡೋದಂದ್ರೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಜಾತ್ರೆ ಮಾಡಬೇಕು, ಅದು ಆರೋಗ್ಯದ ಜಾತ್ರೆ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಕನಸನ್ನು ಕಟ್ಟಿದ್ರು. ಹಾಗಾಗಿ ಇದೀಗ ತಾನೇ ನಮ್ಮ ನದಾಪ್ ಅವರು ಹೇಳಿದ ಹಾಗೆ ಈ ಊರಿನಲ್ಲಿ ಒಬ್ಬ ಹಿರಿಯರು ಹುಬ್ಸದವರು, ಅವರು ನಿವೃತ್ತ ಸೈನಿಕರು. ವಿಶೇಷ ಅಂದರೆ ನಮ್ಮ ನರಗುಂದ ತಾಲೂಕಿನಲ್ಲಿ ನಿವೃತ್ತ ಸೈನಿಕರ ಸಂಘ ಅವರೇ ಸಂಸ್ಥಾಪನೆ ಮಾಡಿದ್ದು ಇವತ್ತೂ ತನ್ನ ಕ್ರಿಯಾಶೀಲ ಕಾರ್ಯವನ್ನು ಮಾಡ್ತಾ ಇದೆ. ಅವರಿಗೆ ಸಂಘಟನಾ ಶಕ್ತಿ, ಸಮಾಜ ಸೇವೆ, ದೇಶ ಸೇವೆ, ಆರೋಗ್ಯ ಸೇವೆ ಮಾಡಬೇಕಂತಕ್ಕಂಥ ಭಾಳಷ್ಟು ಕುತೂಹಲ ಅವರಲ್ಲಿ ಇದ್ದದ್ರಿಂದ ಪೂಜ್ಯ ಜಗದ್ಗುರುಗಳೊಂದಿಗೆ ಸಂಪರ್ಕ ಮಾಡಿ ಆರೋಗ್ಯ ಜಾತ್ರೆಯನ್ನು ಕಳೆದ 30 ವರ್ಷಗಳ ಹಿಂದನೇ ಅವರು ಪ್ರಾರಂಭ ಮಾಡಿದ್ದು ಇನ್ನೂ ಇವತ್ತು ನಡೆದಿದೆ ಅಂತಂದರೆ ಇದೆಲ್ಲ ಕೀರ್ತಿವಂತೆ ನಮ್ಮ ಕುಬಸದವರಿಗೆ ಸಲ್ಲಬೇಕು ಅನ್ನುವಂಥದ್ದು. ಆ ಮಾಲಿಕೆಯಲ್ಲಿ ನಮ್ಮ ಮಹಾಬಳೇಶ್ ಕೋಡ್ಬಳೆ ಅವರು, ನಮ್ಮ ನದಾಪ್ ಅವರು, ರವೀಂದ್ರ ಹಿರೇಮಠ ಅವರು, ನಿತೀಶ್ ಮತ್ತು ಸತೀಶ್ ಅವರು, ಮನೋಜ್ ಅವರು, ಇಲ್ಲಿ ಸುತ್ತಮುತ್ತಲಿನ ಏನು ಔಷಧಿ ಕಣ್ಣೂರು ಔಷಧಿ ವರ್ತಕರ ಸಂಘ ಅವರೆಲ್ಲ ಸೇರಿ ಇದಕ್ಕೆ ಭಾಳಷ್ಟು ಸಹಾಯ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಟ್ಟರು ಅಂತ ಹೇಳಿ ಈ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆದಿದೆ. ಪ್ರತಿ ವರ್ಷ ಬೇರೆ ಬೇರೆ ಹುಬ್ಬಳ್ಳಿ, ಧಾರವಾಡ, ಬೇರೆ ಬೇರೆ ಊರಿನಿಂದ ವೈದ್ಯರು ಬರೋದುಂಟು. ವಿಶೇಷವಾಗಿ ನಮ್ಮ ಪೂಜ್ಯರು ಎಷ್ಟು ದೂರದೃಷ್ಟಿ ಅಂದರೆ ಅನೇಕ ಬಾರಿ ಮನೋರೋಗ ತಜ್ಞರಾಗಿರ್ತಕ್ಕಂಥ ಖ್ಯಾತ ವೈದ್ಯರಾದ ಡಾಕ್ಟರ್ ಆನಂದ್ ಪಾಂಡ್ರಂಗಿಯವರನ್ನು ಕರೆಸಿನೂ ಮಾನಸಿಕವಾಗಿ ನೊಂದುಕೊಂಡಿರ್ತಕ್ಕಂಥ ಅನೇಕ ಕಾಯಿಲೆ ಬಂದವರಿಗೇನು ತಪಾಸಣೆ ಮಾಡಿಸಿದ್ದುಂಟು ಈ ಜಾತ್ರೆಯಲ್ಲಿ. ಮೂಲವ್ಯಾಧಿ ಇರ್ಬೋದು, ಬೇರೆ ಬೇರೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಇರ್ಬೋದು, ಅವೆಲ್ಲ ಗುಣಮುಖರಾಗಬೇಕು, ಅದು ಸ್ವಸ್ಥ ಸಮಾಜ, ಆರೋಗ್ಯ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಕಳಕಳಿ ಪೂಜ್ಯ ಜಗದ್ಗುರುಗಳಿಗೆ, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳಿಗಿತ್ತು. ಈ ಜಾತ್ರೆ ಇವತ್ತು ರೊಟ್ಟಿ ಜಾತ್ರೆ ಅನ್ನೋದು ಒಂದು ಕಡೆ ಆದರೆ, ತೋಟದಾರಿ ಮಠದ ಜಾತ್ರೆ ಅನ್ನೋದು ಒಂದು ಕಡೆ ಆದರೆ, ಇಲ್ಲಿ ಆರೋಗ್ಯ ಜಾತ್ರೆ ನಡೀತದೆ, ಯೋಗದ ಜಾತ್ರೆ ನಡೀತದೆ. ಬೇರೆ ಬೇರೆ ರಂಗದಲ್ಲಿ ತಮ್ಮನ್ನು ತಾನು ಗುರುತಿಸ್ಕೊಂಡದ. ಅದಕ್ಕಾಗಿ ಈ ವರ್ಷ ಡಾಕ್ಟರ್ ನೀಲಗಿರಿಯವರು ಭಾಳ ಭಕ್ತಿ ವಿಶ್ವಾಸದಿಂದ ನಮ್ಮ ಮಠ, ನಮ್ಮೂರು, ನಮ್ಮ ಜಾತ್ರೆ, ನಮ್ಮ ಆರೋಗ್ಯ ಶಿಬಿರ ಅನ್ನುವಂಥ ವಿಚಾರದಲ್ಲಿ ತಮ್ಮ ಎಲ್ಲ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ವೈದ್ಯರನ್ನು ಕರೆದುಕೊಂಡು ಇಲ್ಲಿ ಬಂದಿದ್ದಾರೆ. ಬಹುಶಃ ಡಾಕ್ಟರ್ ನೇರಲಿಗೆ ಆಸ್ಪತ್ರೆ ಇವತ್ತು ಬದಾಮಿಯಲ್ಲೆಲ್ಲ ನಮ್ಮ ಶಿರೋಳದ ಮಠದಲ್ಲಿ ಐತಿ ಅನ್ನೋದು ಬಹಳ ಸಂತೋಷದ ಸಂಗತಿ. ಎಲ್ಲ ವೈದ್ಯರು ಇಲ್ಲಿ ಬಂದಾರ. ಅಕಸ್ಮಾತಾಗಿ ಇವರಿಗೆ ಈ ವೈದ್ಯರಲ್ಲಿ ಒಬ್ಬರು ವೈದ್ಯರಿಗೆ ಯಾರಾದರೂ ಅಲ್ಲಿ ಬೇಕಾದವರಿದ್ರೆ ಇವತ್ತು ಇಲ್ಲೇ ಬಂದ ಇವರಿಗೆ ಭೇಟಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಅವರೆಲ್ಲ ವೈದ್ಯರು ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ನೀರಲ್ಗಿ ಅವರು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು, ಜಾರಿಹಾಳದವರು. ಅವರು ಇವತ್ತು ಗ್ರಾಮೀಣ ಭಾಗದಲ್ಲಿದ್ದು ಅವರು ಸರ್ಜನ್ ಆಗಿ, ಒಳ್ಳೆಯ ವೈದ್ಯರಾಗಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಳ್ಳೆಯ ಆರೋಗ್ಯ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಳ್ಳೆಯ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಅದು ಕಲ್ಯಾಣ ಮಂಟಪ, ಸಾಯಿ ಕಲ್ಯಾಣ ಮಂಟಪ ಅಂತ ಇತ್ತು, ಇವತ್ತು ನೀರಲ್ಗಿ ಆಸ್ಪತ್ರೆ ಆಗಿದೆ. ಇವತ್ತು
ಆ ಸಾಯಿ ಮಂಟಪವನ್ನು ಆರೋಗ್ಯ ಮಂಟಪವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ನೀರಲಿಗಿಯವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಔಷಧಿ ವರ್ತಕರು ಅವ್ರ ಹತ್ರ ಹೋಗಿ ಕೇಳಿಕೊಂಡಾಗ ಅವರೆಲ್ಲ ವೈದ್ಯರನ್ನು ಕರೆದುಕೊಂಡು ಬಂದು ಅವರ ಸಹೋದರರು, ನಮ್ಮ ನಿತೀಶ್ ಅವರ ಮಗನೂ ಕೂಡ ಅವರ ಹತ್ರನೇ ಇರೋದರಿಂದ ಭಾಳಷ್ಟು ನಮ್ಮ ಶಿರೋಳದ ಮೇಲೆ ಅವರ ಪ್ರೀತಿ, ವಿಶ್ವಾಸ, ಶ್ರದ್ಧೆ ಇರೋದ್ರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದರು. ಜೊತೆಗೆ ಇಲ್ಲಿ ಕಣ್ಣಿನ ಆಸ್ಪತ್ರೆ ಅವರು ಬ್ಯಾಲಿಯವರು ವಿಶೇಷವಾಗಿ ಪರಿಸರ ಪ್ರಿಯರು. ಪರಿಸರದ ಗಣೇಶನನ್ನು ಪ್ರತಿ ವರ್ಷ ಯಾವುದು ರಾಸಾಯನಿಕ ಬಣ್ಣಗಳಿಲ್ಲದೆ, ರಾಸಾಯನಿಕ ವಸ್ತುಗಳನ್ನು ಬಳಸದೆ, ಪ್ಲಾಸ್ಟಿಕ್ ಅನ್ನು ಬಳಸದೆ, ಯಾವುದೇ ಗೋಜಿಗೆ ಹೋಗದೇ ಒಳ್ಳೆ ಪರಿಸರ ಪ್ರಿಯ ಗಣೇಶನನ್ನು ಕೂಡ ಅವರು ಪ್ರತಿ ವರ್ಷ ಅವರ ಆಸ್ಪತ್ರೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅವರು ಈ ಭಾಗದ ನೇತ್ರದ ತೊಂದರೆ ಇದ್ದವರೆಲ್ಲ ಅವ್ರ ಹತ್ರ ಹೋಗಿ ಇವತ್ತು ಗುಣಮುಖರಾಗ್ತಾರೆ ಎನ್ನುವಂಥದ್ದು. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಏನು ಕಣ್ಣುಗಳ ಸಮಸ್ಯೆಗಳ ಬಗ್ಗೆ ಏನೇನು ನಾವು ಪೂರ್ವ ಯೋಜಿತವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ. ವಿಶೇಷ ಅಂದರೆ ನಮ್ಮ ಕಿಮ್ಸ್ನಿಂದ ರಕ್ತ ಭಂಡಾರದಿಂದ ಬಂದಿರತಕ್ಕಂಥ ಕವಿತಾಕ್ ಅವರು ಬಂದಾರೆ. ನಮಗೇನು ಅಂತಂದರೆ ಅವರು ಬರ್ತಾರೆ ಅಂತಂದರೆ ನಮ್ಮ ಎದೆ ಡಬ್ ಡಬ್ ಅಂತಿರ್ತದೆ. ಯಾಕಂದ್ರೆ ರಕ್ತ ಕೊಡುವವರು ಕಡಿಮೆ ಆಗ್ಯಾರ. ಈ ಭಾಳ ಮಂದಿ ಏನಾಗ್ಯದಂದ್ರೆ ಈ ರಾಜಕಾರಣಿಗಳ ಮತ್ತೊಂದು ಇನ್ನೊಂದು ಅಲ್ಲಿದ್ದಲ್ಲಿ ಹೋಗಿ ಕೊಡುವಂಥವ್ರು ಹೆಚ್ಚಾಗ್ಯಾರ. ಆಮೇಲೆ ಆ ಶಿಬಿರಗಳನ್ನು ಮಾಡುವವರು ಹೆಚ್ಚಾಗಿಬಿಟ್ಟ. ಹೀಗಾಗಿ ಅಲ್ಲಿ ಹಂಚು ಹೋಗಿ ಇತ್ತೀಚೆಗೆ ಬಹುಶಃ ನಮ್ಮ ಯುವಕರಲ್ಲಿ ಏನು ವ್ಯಸನಗಳು ಜಾಸ್ತಿ ಆಗಿದ್ದರಿಂದ ಕೊಡ್ಲಿಕ್ಕೂ ಅವರು ಹಿಂದೆ ಮುಂದೆ ಮಾಡ್ತಾರೆ. ಭಾಳ ಒತ್ತಾಯದಿಂದ ಕೊಡ್ಸಕ್ಕೆ ಹೋದ್ರೆ ಅದು ಇವ್ರ ಹತ್ರ ಬಂದು ನಪಾಸಕ್ಕೈತಿ. ಹೀಗಾಗಿ ಭಾಳ ಸಂದಿಗ್ಧ ಸ್ಥಿತಿಯಲ್ಲಿ ಇರೋದ್ರಿಂದ ಬಹುಶಃ ನಮ್ಮ ಪೂಜ್ಯ ಜಗದ್ಗುರುಗಳ ಕಾಲದಿಂದ ಬಂದಿರತಕ್ಕಂಥ ಈ ರಕ್ತದಾನ ಶಿಬಿರ ಬಿಡಾಕ್ ಬರೋದಿಲ್ಲ. ಬಂದ್ರೆ ಅವ್ರಿಗೆ ತೊಂದರೆ. ಹಿಂಗಾಗಿ ನಾವು ಔಷಧಿ ವರ್ತಕರು ಚರ್ಚೆ ಮಾಡಿ ಏನಾಗಲಿ ಈ ವರ್ಷ ಏನಕ್ಕತೆ ನೋಡೋಣ ಕರೆಸ್ರಿ ಅಂತ ಹೇಳಿದ ಮೇಲೆ ಅವರು ಅಕ್ಕವರು 10-20 ಜನರನ್ನ ಕಿಮ್ಸ್ನಿಂದ ಕರ್ಕೊಂಡು ಬಂದಾರ. ರಕ್ತದಾನ ಮಹಾದಾನ. ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಏನಾದರೂ ಎಲ್ಲವನ್ನ ಸಂಶೋಧನೆ ಮಾಡಿದ್ದಾರೆ, ಕಂಡು ಹಿಡಿದಿದ್ದಾರೆ. ಆದರೆ ರಕ್ತವನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಆ ರಕ್ತ ಅದು ಮನುಷ್ಯರಿಂದ ಮನುಷ್ಯರಿಗೆ ಹೋಗಬೇಕು. ಏನು ಜೀವ ಹಾನಿ ಇರ್ತಕ್ಕಂಥ, ಜೀವನ ಮರಣದ ಮಧ್ಯೆ ಹೋರಾಟ ಇರ್ತಕ್ಕಂಥ ಎಲ್ಲ ವಿಶೇಷವಾಗಿ ಅಂತಹ ಜೀವವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಬಹುಶಃ ನನ್ನ ಕೂಗು, ನಮ್ಮ ನದಾಪ್ ಅವ್ರ ಕೂಗು, ವಿಶೇಷವಾಗಿ ಅಕ್ಕವ್ರ ಕೂಗು ಸಿದ್ಧಲಿಂಗೇಶ್ವರನಿಗೆ ಮುಟ್ಟಿದೆ ಅಂತ ಕಾಣ್ತತಿ. ಇಲ್ಲೊಂದು ಸಿಹಿ ಸುದ್ದಿ ನಮ್ಮ ಪ್ರಾಚಾರ್ಯ ಸಾಲಿಮಠರು ಕಳಿಸ್ಯಾರ. 25 ಜನ ITI ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲಿಕ್ಕೆ ಸಾಲಿನಲ್ಲಿ ನಿಲ್ತಾರ ಅನ್ನೋದು ಬಹುಶಃ ಮಾತ್ರ ನಾವು ಇನ್ನು 25 ವರ್ಷ ಚಿಂತಿಲ್ಲ ಅಂತ ಅವ್ರು ಪ್ರತಿ ವರ್ಷ ಕೊಡ್ತಾರ. ಅಕ್ಕವರಿಗೆ ಅವರಿಗೆ ಅವರು ಅಷ್ಟು ದೂರದಿಂದ ಬಸ್ ತಗೊಂಡು ಬಂದಿರ್ತಾರ. ನನಗೂ ಬಹಳಷ್ಟು ಹೆಂಗಪ್ಪ ಅಂತ ಇತ್ತು. ಆದರೂ ನಮ್ಮ ITI ವಿದ್ಯಾರ್ಥಿಗಳು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರೆಲ್ಲ ಮಾಡಿದ್ದಾರೆ. ಪ್ರತಿ ವರ್ಷ ಇದು ನಿರಂತರವಾಗಿ ನಡೆಯುತ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ರಕ್ತದಾನ ಮಾಡಲಿಕ್ಕೆ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥ ಎಲ್ಲ ITI ವಿದ್ಯಾರ್ಥಿಗಳನ್ನ ನಾನು ಸ್ಮರಣೆ ಮಾಡ್ತೇನೆ. ಬಹುಶಃ ಈ ವರ್ಷ ನಮ್ಮ ITI ಕಾಲೇಜಿಗೆ ಕೌಶಲ್ಯ ಕರ್ನಾಟಕ ಪ್ರಶಸ್ತಿ ಬಂದದ. ಆ ಕೌಶಲ್ಯ ಕರ್ನಾಟಕ ಪ್ರಶಸ್ತಿಯ ನೆನಪಿಗಾಗಿ 25 ಜನ ರಕ್ತದಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಸಂತೋಷದ ಸುದ್ದಿಯನ್ನು ತಮಗೆ ಹೇಳ್ತಾ, ರಕ್ತದಾನವನ್ನು ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಮಾಡಬೇಕು. ರಕ್ತದಾನ ಮಾಡೋದ್ರಿಂದ
ನಮ್ಮ ದೇಹಕ್ಕೆ ನಮ್ಮ ಶಕ್ತಿಗೆ ಏನು ಕುಂದು ಬರೋದಿಲ್ಲ, ಅದು ಹೆಚ್ಚು ಪ್ರಚನ್ನ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಆ ರಕ್ತದಾನ ಶಿಬಿರದಲ್ಲಿ ಇನ್ನೂ ಅನೇಕರು 65 ವರ್ಷಗಳ ಒಳಗಿದ್ದವರು ರಕ್ತದಾನ ಮಾಡಬೇಕು. ನಿಮ್ಮ ಹಂಗ ರಕ್ತ ತಗೊಳ್ಳೋದಿಲ್ಲ, ಅದನ್ನೆಲ್ಲ ತಪಾಸಣೆ ಮಾಡಿ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟದ, ಎಷ್ಟು ಪ್ರಮಾಣದ, ನಿಮ್ಮ ತೂಕ ಎಷ್ಟದ, ನಿಮಗೇನು ಮಧುಮೇಹದ, ರಕ್ತದೊತ್ತಡ ಎಲ್ಲ ತಪಾಸಣೆ ಮಾಡಿ ಅದು ಎಲ್ಲದಕ್ಕೂ ಯೋಗ್ಯದ್ರಷ್ಟ ತಗೋತಾರ. ಇಲ್ಲಂದ್ರ ಇಲ್ಲ ಮತ್ತೊಂದು ಕೊಡಿರಂತ ಕಳಿಸ್ತಾರ. ಹಾಗಾಗಿ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ಇಂಥ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿರ್ತಕ್ಕಂಥ ನಮ್ಮ ಮಗಳೇಶ್ ಕುಡ್ಬಳಿ ಅವರು ಇರ್ಬೋದು, ಆಮೇಲೆ ರಂಜಾನ್ ಅವರು ಇರ್ಬೋದು, ನಮ್ಮ ಸತೀಶ್ ಅವರು, ನಿತೀಶ್ ಅವರು, ವಿಶೇಷವಾಗಿ ನಮ್ಮ ರವಿ ಹಿರೇಮಠರು, ಅವರು ಔಷಧಿ ವರ್ತಕರು, ಅವರು ಈ ಸಾಲಿನ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿದ್ದು ಅದು ಸಂತೋಷ ಅನ್ನುವಂಥದ್ದು. ಇಲ್ಲಿ ಮನೋಜ್ ಅಂತ ಬಂದಾರ, ಅವರು ಔಷಧಿ ವರ್ತಕರು. ಹೀಗಾಗಿ ಇಂಥ ಒಂದು ನಮ್ಮ ಜಾತ್ರೆಗೆ ಹೆಚ್ಚು ಔಚಿತ್ಯವನ್ನು ಮಾಡ್ತಕ್ಕಂಥದ್ದು ಆರೋಗ್ಯ ಜಾತ್ರೆ. ಅಂತ ಆರೋಗ್ಯ ಜಾತ್ರೆ ಮಾಡಿರ್ತಕ್ಕಂಥ ಅವರೆಲ್ಲರಿಗೆ, ವಿಶೇಷವಾಗಿ ನಮ್ಮ ಡಾಕ್ಟರ್ ನೀರಲ್ಗಿ ಅವರೆಲ್ಲ ಸಿಬ್ಬಂದಿ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಈ ವೇದಿಕೆ ಮೇಲಿದ್ದಿರತಕ್ಕಂಥ ಎಲ್ಲರನ್ನ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತುಗಳು ಡಾಕ್ಟರ್ ನೀರಲ್ಗಿ ಅವರು ಹೇಳಿದ್ದಾರೆ ಅನ್ನೋದು ಕರೆ. ನಮ್ಮ ಈ ರಕ್ತದಾನ ಶಿಬಿರಕ್ಕೆ ವೈದ್ಯರು ರಕ್ತದಾನ ಮಾಡೋದು ಅಂತಂದರೆ ಭಾಳಷ್ಟು ಅಧಿಕೃತವಾಗಿರ್ತಕ್ಕಂಥ ರಕ್ತದಾನ ಶಿಬಿರ ಇದಾಗಿದೆ. ಆ ರಕ್ತದಾನ ಮಾಡ್ತಕ್ಕಂಥ ಅವರ ಸಿಬ್ಬಂದಿ ವರ್ಗದವರಿಗೆ ಜಾತ್ರಾ ಮಹೋತ್ಸವದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳನ್ನು ನಾನೀಗ ಸಲ್ಲಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶಾಂತವದನದೊಳು ಕಾಂತಿಯ ಸೂಸುವ ರವಿ ತೇಜನೇ, ತೋಂಟದ ಸಿದ್ಧಲಿಂಗ ಶ್ರೀಗಳ ಪ್ರಿಯ ಶಿಷ್ಯನೇ, ಭೈರನಟ್ಟಿಯ ಬೆಳಕು ಜಗದಲ್ಲಿ ನೀ ಹರಡಿದೆ. ಪ್ರೀತಿ ಹಂಚಿ ದ್ವೇಷ ದೂರ ತಳ್ಳಿ ಎಂದು ಸಾರಿದೆ. ಧರ್ಮದ ಮೂರ್ತಿಯೇ, ಭಕ್ತರ ಮನಜ್ಯೋತಿಯೇ, ಕಾಯಕದಿ ಕೈಲಾಸವ ಕಾಣಿರೆವುದು ಸಾರಿದವ. ಕಲೆಗಳ ಬೆಳೆಸಿ ಕನ್ನಡ ಉಳಿಸು ಮಹಾದೇವ. ಧರ್ಮದ ಮೂರ್ತಿಯೇ, ಭಕ್ತರ ಮನಜ್ಯೋತಿಯೇ. ಕನ್ನಡ ಕಂಪಿನ ಪರಿಮಳಕ್ಕೆ ಕಾರ್ಮೋಡ ಅಪ್ಪಳಿಸುವ ಘಳಿಗೆ, ಕನ್ನಡ ಸೌರಭ ಅಂಚಲು ನೀವು ನಡೆದಿರಿ ಕಾಲ್ನಡಿಗೆ. ನಾಡ ಪ್ರೇಮ ಮನದಿ ಬಿತ್ತಿ ಬೆಳೆಸಿದಿರಿ ನಾಡ ಭಕ್ತಿ. ಹೊರಡಲು ಕನ್ನಡದ ತೇರು ಮಠದಿ, ಮೊಳಗಿತು ಮಂಗಳ ಗೀತೆ ಎಲ್ಲರ ಮನದಿ. ಕನ್ನಡದ ಶಾಸ್ತ್ರೀಯ ಸ್ಥಾನಕ್ಕೆ ಹೋರಾಡಿದ ಪ್ರಭುವೇ, ಕನ್ನಡ ಕುಲಗುರುವೇ ನೀ. ಕನ್ನಡ ಮಠದೊಡೆಯ ನೀ.
ಕಂಚಿನ ಕಲೆಯ ರಕ್ಷಣೆಗೆ ಸಂಘವ ಸ್ಥಾಪಿಸಿದೆ ನೀನು. ಅನುಭವಿಗಳ ಅಮೃತವಾಣಿಲಿ ಬರೆದು ಮುನ್ನುಡಿಯನು. ಭಕ್ತರ ಹೃದಯದಲ್ಲಿ ನೆಲೆ ನಿಂತೆ ನೀನು ಅಲ್ಲಿ. ತ್ರಿವಿಧ ದಾಸೋಹ ಗೈಯುತ್ತ ನಡೆದು ನೊಂದ ಜನರ ಕೈಯನ್ನು ಹಿಡಿದು ಯುವ ಜನಕ್ಕೆ ಸನ್ಮಾರ್ಗ ತೋರು ಮಹಾಯೋಗಿ. ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ. ಶರಣು ಬಂದೆ ಹರಸು ತಂದೆ ನಿಮ್ಮಯ ಪಾದಕ್ಕೆ ಶರಣೆಂದೆ. ನಿನ್ನ ಕರುಣೆಯ ನೆರಳಲಿ ನಮ್ಮನು ನಡೆಸೋ ಮುಂದೆ. ಸದ್ಬುದ್ಧಿ ನಮಗೆ ನೀಡಿ ದುರ್ಬುದ್ಧಿ ದೂರ ಮಾಡಿ. ಅಕ್ಷರದ ಹಣತೆಯನ್ನು ನಮಗೆಲ್ಲ ಹಂಚಿ ಜ್ಞಾನದ ಜ್ಯೋತಿಯನ್ನು ನಮ್ಮೊಳಗೆ ಹಚ್ಚಿ ನಮ್ಮ ಬಾಳು ಬೆಳಗು ದೀಪವಾಗು ನೀ ಪ್ರಭುವೇ. ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ. ಕಾಯಕದಿ ಕೈಲಾಸವ ಕಾಣಿರೆಂದು ಸಾರಿದವ. ಕಲೆಗಾಳ ಬೆಳೆಸಿ ಕನ್ನಡ ಬೆಳೆಸೋ ಮಹಾದೇವ. ಧರ್ಮದ ಮೂರ್ತಿಯೇ ಭಕ್ತರ ಮನಜ್ಯೋತಿಯೇ. ಸಿದ್ಧಲಿಂಗೇಶ ಶ್ರೀ ಸಿದ್ಧಲಿಂಗೇಶ ಎದ್ದು ಬಾ ಎದ್ದೇಳು. ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ. ಉದ್ಧರಿಸಲು ಬಾರೋ ಧರೆಗೆ ಸಿದ್ಧಲಿಂಗೇಶ. ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು ಕಂಗಡಿದ್ದರು ಕುರುಡರಾಗಿ. ಬೀಳುತ್ತ ಏಳುತ್ತ ಕಂಬನಿಯ ಮಿಡಿಯುತ್ತ ಬಂದಿಹೆವು ಆರ್ತರಾಗಿ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ.
ನಾನು ನನ್ನದು ಎಂಬ ಮಾತಿಗೆ ಬಲಿಯಾಗಿ ಯಾತನೆಯ ಅನುಭವ. ನಾನು ಮಹಾಬಳೇಶ್ವರ ಕೋಡ್ಬಳೆ ಅಂತ ಔಷಧಿ ವರ್ತಕರ ಸಂಘದ ಅಧ್ಯಕ್ಷ ಇರೋದರಿಂದ ಹೇಳ್ತಾ ಇದ್ದೇನೆ. ರಕ್ತವನ್ನು ಕೊಡುವುದರಿಂದ ತನ್ನ ಮೈಯಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಹೊಸ ರಕ್ತ ಹುಟ್ಟುವುದರಿಂದ ಚೈತನ್ಯ ಉತ್ಪಾದನೆ ಆಗ್ತದೆ. ಜೊತೆಗೆ ರಕ್ತದಾನವನ್ನು ಮಾಡಿದಂತೆ ಆಗ್ತದೆ. ಒಂದು ಜೀವವನ್ನು ಉಳಿಸಿ ತಾನು ಒಂದು ಪುಣ್ಯವನ್ನು ಕಟ್ಟಿಕೊಳ್ಳುವಂಥ ಶಕ್ತಿ ಅವರಲ್ಲಿ ಬರ್ತಾ ಇದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತಂದರೆ ದಾನ ಮುಖ್ಯ. ಆ ದಾನದಲ್ಲಿಯೇ ಪ್ರಧಾನವಾಗಿರ್ತಕ್ಕಂಥದ್ದು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿತದೆ. ಜೊತೆಗೆ ತನ್ನ ಆರೋಗ್ಯವೂ ಅಲ್ಲಿ ಉತ್ಪಾದನೆ ಒಳ್ಳೆಯದಾಗ್ತದೆ. ಏನಂತಂದರೆ ಹೊಸ ರಕ್ತ ಹುಟ್ಟುವುದರಿಂದ ಹಳೆ ರಕ್ತ ಹೋಗಿ ಹೊಸ ರಕ್ತದಿಂದ ಚೈತನ್ಯ ಉತ್ಪಾದನೆ ಆಗ್ತದೆ. ಆದ್ದರಿಂದ ತಾವು ರಕ್ತದಾನ ಮಾಡಿರೋದ್ರಿಂದ ಒಂದು ಜೀವ ಉಳಿತದೆ. ಆ ರಕ್ತ ಏನದಲ್ಲ ಒಂದು ಪುಣ್ಯ ಕಟ್ಟಿಕೊಳ್ಳುವ ಸಾಧನೆ ಆಗ್ತದೆ. ಜೊತೆಗೆ ನಾವೇನು ರಕ್ತ ಕೊಟ್ಟಿರ್ತೀವಲ್ಲ ಆ ಪುಣ್ಯದಿಂದ ನಮ್ಮ ಜೀವನವೂ ಉದ್ಧಾರ ಆಗ್ತದೆ, ಒಂದು ಜೀವವನ್ನು ಉಳಿಸಿದಂತೆ ಆಗ್ತದೆ. ಜೊತೆಗೆ ನಾವು ರಕ್ತ ದಾನ ಮಾಡಿ ಪುಣ್ಯ ಕಟ್ಕೋಬೇಕಂತ ನಾನು ಮಾತನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಈ ರಕ್ತದಿಂದ ಕೊಡುವುದರಿಂದ ಧಾರ್ಮಿಕವಾಗಿಯೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಂಥ ಸಾಧನೆ ಮಾಡಿರ್ತಕ್ಕಂಥ ಒಂದು ಕೆಲಸ ನಮ್ಮದು ಆಗ್ತದೆ. ನಾವು ಎಲ್ಲಿ ಆದರೂ ಕೂಡ ರಕ್ತದಾನವನ್ನು ಮಾಡತಕ್ಕಂಥ ವಿಷಯವನ್ನು ತಮಗೆ ತಿಳಿಸ್ತಾ ಇದ್ದೇನೆ. ಆಮೇಲೆ ರಕ್ತ ಬೇರೆ ಎಲ್ಲೇ ಯಾವುದೇ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವುದಿಲ್ಲ. ಮನುಷ್ಯನ ದೇಹದಲ್ಲಿಯೇ ರಕ್ತವನ್ನು ತಯಾರು ಮಾಡಿದ್ದನ್ನು ಕೊಡಬೇಕಾಗ್ತದೆ. ಆ ರಕ್ತವನ್ನು ಮತ್ತೊಬ್ಬ ಮನುಷ್ಯಗೆ ಕೊಟ್ಟು ದಾನವಾಗಿ ಕೊಟ್ಟು ಆ ರಕ್ತವನ್ನು ನೀಡಿ ಪುಣ್ಯ ಕಟ್ಟಿಕೊಂಡು ಆ ಜೀವನ ಉಳಿಸಿದಂಥ ಫಲ ಆ ವ್ಯಕ್ತಿಗೆ ಸಲ್ತಾ ಇದೆ ಅಂತಕ್ಕಂಥ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಯಾರೇ ಪ್ರತಿ ವಯಸ್ಸ 65 ಒಳಗಿರಿ ಇರ್ತಕ್ಕಂಥವರು ರಕ್ತವನ್ನು ದಾನ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಅದು ಆ ಯೋಗ್ಯವಾಗಿರ್ತಕ್ಕಂಥ ರಕ್ತವನ್ನು ನಮ್ಮ KMCಯಿಂದ ಬಂದಿರತಕ್ಕಂಥ ಆ ಮೇಡಮ್ ಅವರಾಗಲಿ ಡಾಕ್ಟರ್ಸ್ ಆಗಲಿ ಅದನ್ನು ಸೆಲೆಕ್ಟ್ ಮಾಡಿ ಅದು ಯೋಗ್ಯ ಐತೆ ಅಂತ ತಿಳ್ಕೊಂಡಾಗ 1 ಪಾಯಿಂಟನ್ನು ತೆಗೆದುಕೊಳ್ತಾರೆ. ಅದು ಆ ರಕ್ತದಿಂದ ಒಂದು ಜೀವ ಉಳಿಸಿದಂಥ ಪುಣ್ಯ ಆ ವ್ಯಕ್ತಿಗೆ ಸಲ್ತಾ ಇರ್ತಕ್ಕಂಥ ಮಾತನ್ನು ತಮಗೆಲ್ಲ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಯಾರಾದರೂ 65 ವರ್ಷದಲ್ಲಿ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಯಾರಾದರೂ ಕೂಡ ಶಕ್ತಿಶಾಲಿ ಆಗಿರ್ತಕ್ಕಂಥವರು ಆ ರಕ್ತದಾನವನ್ನು ಮಾಡಲಿಕ್ಕೆ ಯೋಗ್ಯದಾರ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು, ಪುಣ್ಯ ಕಟ್ಟಿಕೊಳ್ಳಬೇಕು, ಒಂದು ಜೀವವನ್ನು ಉಳಿಸುವ ಸಾಧನೆಯನ್ನು ಮಾಡಬೇಕಂತ ಇಲ್ಲಿ ಒತ್ತಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವು ನಮ್ಮ ಔಷಧಿ ಸಂಘದವರು ನಮ್ಮ ಮನೋಜ್ ಆಗಿರಲಿ, ನಮ್ಮ ನದಾಪ್ ಅವರಾಗಿರಲಿ, ನಮ್ಮ ನಿತೀಶ್ ಅವರಾಗಿರಲಿ, ನಮ್ಮ ಸತೀಶ್ ಅವರಾಗಿರಲಿ ಎಲ್ಲ ಕೂಡಿಕೊಂಡು 25 ವರ್ಷದಿಂದ ನಾವು ಈ ಒಂದು ಸಾಧನೆಯನ್ನು ನಮ್ಮ ತೋಂಟದಾರ್ಯ ಜಾತ್ರೆಯಲ್ಲಿ ಪ್ರತಿ ವರ್ಷದ ಜಾತ್ರೆ 2ನೇ ದಿನದ ಮೊದಲನೇ ಕಾರ್ಯಕ್ರಮ ನಮ್ಮದಾಗಿರ್ತದೆ. ನಾವು ಉಚಿತವಾಗಿ ಈ ಒಂದು ಕಾರ್ಯವನ್ನು ಹುಬ್ಬಳ್ಳಿಯಿಂದ ಕಿಮ್ಸ್ ಹಾಸ್ಪಿಟಲ್ದಿಂದ ವೈದ್ಯರನ್ನು ಕರೆಸಿ ವಿಶೇಷವಾಗಿ ನಾವು ಈ ಕೊಡುವಂಥ ವ್ಯವಸ್ಥೆಯನ್ನು ನಾವು ಔಷಧಿ ಸಂಘದವರು ಪ್ರತಿ ವರ್ಷ ವ್ಯವಸ್ಥೆಯನ್ನು ಮಾಡ್ಕೊತ ಬಂದಿದ್ದೇವೆ. ಆ ವ್ಯವಸ್ಥೆ ಈಗಲೂ ಕೂಡ ಮುಂದುವರಿತದೆ. ಆಮೇಲೆ ನಮ್ಮಿಂದ ಇನ್ನೂ ಏನಾದರೂ ಉತ್ತಮವಾದ ಕೆಲಸವನ್ನು ನಾವು ಮಾಡಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಜನರ ಉಪಯೋಗಿ, ಸಮಾಜದ ಉಪಯೋಗಿ ಕೆಲಸವನ್ನು ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆಲ್ಲ ತಿಳಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯವನ್ನು ನಮ್ಮ ನದಾಪ್ ಅವರಾಗಲಿ ಆಮೇಲೆ ಸತೀಶ್ ಅವರಾಗಲಿ ಯಾರೇ ಆಗಿರಲಿ ನಾವು ನಮ್ಮ ಕಾರ್ಯವನ್ನು, ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಜನರಿಗೆ ತಿಳಿಸ್ತಾ ಇದ್ದೇವೆ. ರಕ್ತದಿಂದ ಏನಾಗ್ತದೆ, ರಕ್ತ ಕೊಡುವುದರಿಂದ ಏನಾಗ್ತದೆ, ರಕ್ತದ ಉತ್ಪಾದನೆಯಿಂದ ಏನಾಗ್ತದೆ, ಆ ರಕ್ತ ಮನುಷ್ಯನ ದೇಹದಲ್ಲೇ ಸಿಗ್ತಾ ಇದೆ, ಎಲ್ಲಿ ಕೊಂಡುಕೊಳ್ಳಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಔಷಧೀಯ ಸಂಘದವರು ಮಾತ್ರ ನಾವು ಈ ಒಂದು ಕಾರ್ಯವನ್ನು ಶಿರೋಳದ ತೋಂಟದಾರ್ಯ ಮಾಡೋ ಜಾತ್ರೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದೇವೆ. ಆ ವ್ಯವಸ್ಥೆಯನ್ನು ತಮಗೆಲ್ಲ ತಿಳಿಯಪಡಿಸ್ತೇನೆ ಅಂತ ತಿಳ್ಕೊಂಡು ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಬಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು, ಚರಣ ಕಮಲವ ನಂಬಿ ಕೊನೆಗೆ ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ.
ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ತಂದೆ ತಂದೆ ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ. ನೀನು ಹರಸುವ ತನಕ ನರಕದಂತೀ ಲೋಕ ಮೊರೆ ಕೇಳದೇನು ನಿನಗೆ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ, ಉದ್ಧರಿಸಲು ಬಾರೋ ಧರೆಗೆ. ಸಿದ್ಧಲಿಂಗೇಶ